ಕೂಡಿ ಬಂದ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಚಲಿಸ್ತಾ ಇದ್ದೇನೆ. 1 ಯೋಹಾನ 4:8 ತೆಗೆದು ಎಲ್ಲರೂ ವಾಕ್ಯ ಭಾಗವನ್ನು ಧ್ಯಾನಿಸೋಣ. 1 ಯೋಹಾನ 4:8. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಏಕೆಂದರೆ ದೇವರು ಪ್ರೀತಿ ಸ್ವರೂಪಿಯು. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ದೇವರೇ, ಪ್ರೀತಿ ಅಂದರೆ ದೇವರಂದ್ರೇ ಪ್ರೀತಿ. ಸೈತಾನ್ ಬಂದ್ಬಿಟ್ಟು ಪಾಪಿ, ಅವನ ಹತ್ರ ಒಳ್ಳೇದಿಲ್ಲ, ದೇವರ ಹತ್ರ ಒಳ್ಳೇದಿರುತ್ತೆ. ಆ ಪ್ರೀತಿ ತೆಗೆದು ಬಿಟ್ರೆ ದೇವರ ಹತ್ರ ಸೈತಾನಾಗಿ ಮಾರ್ಪಡುತ್ತಾರೆ. ಆದರೆ ಪ್ರೀತಿ ಸ್ವರೂಪನಾಗಿರುವ ನೀನು ಮಾತಿನಿಂದ ಮಾತಾಡಬೇಕಾದರೆ ತಂದೆ, ನೀನು ಕೃಪಾ ಅಭಿಷೇಕದಿಂದ ತುಂಬಿಸಿ ನೀನು ಮಾತಾಡಬೇಕಾಗಿ ಬೇಡಿಕೊಳ್ಳುತ್ತಿದ್ದೇವೆ. ಕೇಳ್ತಿರೋ ಪ್ರತಿಯೊಬ್ಬರ ಜೀವನ ಬದಲಾಗಲಿ, ಮಾರ್ಪಾಡೊಂದಲಿ, ವಾಕ್ಯದ ಮೂಲಕ ಕುಟುಂಬಗಳು ಆಶೀರ್ವದಿಸಲ್ಪಡಲಿ. ಕೇಳಿ ಮಾತ್ರವಲ್ಲ, ಕಿವಿಯಲ್ಲಿ ಕೇಳಿ ಹೃದಯದಲ್ಲಿ ಭದ್ರಪಡಿಸಿಕೊಂಡು ನಮ್ಮ ಜೀವಿತದ ಅಳವಡಿಸಿಕೊಂಡು ಒಂದು ದೊಡ್ಡ ಆಶೀರ್ವಾದವನ್ನು ಲೋಕದಲ್ಲಿ ಅನುಭವಿಸಿ ಪರಲೋಕ ರಾಜ್ಯಕ್ಕೆ ಬರೋದಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. 1 ಯೋಹಾನ 4:8 ನಾವೆಲ್ಲರೂ ವಾಕ್ಯ ಭಾಗವನ್ನು ಓದಿದ್ದೀವಿ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪನು. ಅಂದರೆ ಇವಾಗ ದೇವರು ಇದ್ದಾರೆ ಅಂತ ಹೇಳಿ ನಾವು ನಂಬುವುದಾದರೆ ಅವನಲ್ಲಿ ಪ್ರೀತಿ ಇರಬೇಕು. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಆಬ್ರಹಾಮನ್ನ ನೀತಿವಂತನಂತ ಹೇಳ್ತಾರೆ. ಯಾವ್ದರಿಂದ ಅಂತ ಕೇಳಿದ್ರೆ, ಒಂದು ಚಿಕ್ಕ ಟೆಸ್ಟ್ ಕೊಡ್ತಾರೆ ಅವನಿಗೆ, ನಿನ್ನ ಮಗನ ಬಲಿ ಕೊಡು ಅಂತ. ಅದೇಂಗ್ ಕೊಡಕ್ಕ ಬರುತ್ತೆ? ಮಗುನ ಹೋಗಿ ಬಲಿ ಕೊಡಕ್ಕೆ? ಅದು ಅವನು 100 ವರ್ಷದಲ್ಲಿ ಹುಟ್ಟಿದವನು. ಅವನು ಹೋದ ವಾರ ನೋಡಿದ್ವಿ, ಎಲಿಯಜರ್ ಪಾಲಾಗುತ್ತೆ, ಆಸ್ತಿ ಪಾಸ್ತಿ ಅಲ್ಲ ಅಂತ. ಇಲ್ಲ, ನಿನ್ನ ಹೊಟ್ಟೆಯಲ್ಲೇ ಹುಟ್ಟುತ್ತದೆ ಅಂತ ದೇವರು ಹೇಳ್ತಾರೆ. ಆದರೂ ಕೂಡ ಅವನು ಯಾವುದರಿಂದ ಗೊತ್ತಾಗೋದು? ಅದನ್ನೆಲ್ಲ ಅವನು ಏನು ಮಾಡ್ತಾನೆ, ಒಂದು ಸರ್ವಾಂಗ ದಗನ ಬಲಿ ಮಾಡೋದು, ಇದನ್ನೆಲ್ಲ ಮಾಡಿ ತೋರಿಸ್ಬಿಟ್ಟು ಲಾಸ್ಟಲ್ಲಿ 400 years ದರ್ಶನ ಕೊಡ್ತಾರೆ, ಈ ಥರ ನಿನ್ನ ಸಂತತಿ ಆಗುತ್ತೆ. ಆದರೂ ಕೂಡ ಅವನು ತಪ್ಪು ಮಾಡ್ತಾನೆ. ಆದರೆ ಅವನು ಹೊಟ್ಟೆ ಆ ಥರ ಅವನು ಮಾಡ್ದಂತ ನೋಡಿದ್ವಿ. ಆ ಥರ ಅವನಿಗೆ ಕೊಟ್ಟಿರುವ ಮಗು 100 ವರ್ಷದಲ್ಲಿ ಹುಟ್ಟಿದ್ರೆ ಅವನಿಗೆ ಒಂದೇ ಮಗು, ಅದನ್ನ ಬಲಿ ಕೇಳ್ತಾರೆ. ಯಾಕಂದ್ರೆ ಮೊದಲು ನಾವು ಹೇಳಿದ್ರು ಕೇಳದೆ ಒಂದು ತಪ್ಪು ಮಾಡ್ದ, ಇವಾಗ್ಲಾದ್ರೂ ತಪ್ಪು ಮಾಡ್ತಾನ, ಇಲ್ಲ ನನ್ನ ಮಾತು ಕೇಳ್ತಾನಂತ. ಅವನು ಏನು ಮಾಡಿರ್ಬೇಕಂತ ಹೇಳಿದ್ರೆ, ಹೆಂಡತಿ ಹತ್ರ ಪರ್ಮಿಷನ್ ಕೇಳಿರ್ಬೇಕು. ಯಾಕಂದ್ರೆ ಇದಕ್ಕೆ ಮುಂಚೆ ಹೆಂಡತಿ ಮಾತು ಕೇಳಿ ಆಗಾರ್ ಬಂದು ಇಸ್ಮೇಲ್ ಬಂದಿರೋದ್ರಿಂದ ಹೆಂಡತಿ ಮಾತು ಕೇಳಿದ್ರೆ ತಪ್ಪಾಗ್ಬಿಡುತ್ತೆ, ಅವ್ರ ಮಾತು ಕೇಳ್ಕೊಂಡೆ ದೇವ್ರು 14 ವರ್ಷ ನನ್ನ ಜೊತೆ ಮಾತಾಡಿಲ್ಲ ಅಂತ ಅವನಿಗೆ ಗೊತ್ತಾಯ್ತು, ಅರಿವು ಬಂತು. ಇವಾಗ ಏನ್ ಮಾಡ್ತಾರೆ, ಕೇಳಿದ ತಕ್ಷಣ ಮಗನ ದೇವ್ರಂದ್ರೆ ಮಗ ಹೋದ್ರೆ ಹೋಗ್ಲಿ, ದೇವರೇ ಬೇಕು ಅಂತೇಳಿ ಬಲಿ. ಅದು ಕೂಡ ದೇವ್ರ ಕೂಡ ಪ್ರಾರಂಭದಲ್ಲೆಲ್ಲ ಚಾಕು ತೆಗೆದು ತಲೆಗೆ, ಇನ್ನೇನು ಕೈ ಮೇಲಕ್ಕಿದೆ. ಎಲ್ಲಾದರೂ ನೀವು ನೋಡಿದ್ರೆ ಬೈಬಲಲ್ಲಿ ಕೂಡ ಅದೇ ಥರ ಇದೆ. ಕೈ ಎತ್ತಿ ಇನ್ನೇನು ಕೆಳಗಿಳಿಸ್ಬೇಕು, ಅವನು ಸಾಯ್ತಾನೆ. ಅಷ್ಟ್ರ ಮಟ್ಟಿಗೆ ದೇವ್ರು ಕೂಡ ಚೆಕ್ ಮಾಡ್ತಾರೆ. ಆ ದೇವ್ರ ಪಕ್ಕದಲ್ಲಿ ಇರ್ತಾರೆ. ಅದನ್ನ ಹಿಂಗೆ ಕೈ ಮಾಡ್ಬೇಕಾದ್ರೆ ತರದು ನಿಂದಿರ್ಸ್ತಾರೆ. ಅವನಿಗೆ ಹೇಳಿ ಬೇಡ ಅಂತ ಹೇಳಿ, ಹೋಗು, ನೀನು ನನ್ನನ್ನು ಮಗುಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀಯ ಅಂತ. ಆ ಪ್ರೀತಿನೇ ಇಲ್ಲಿ. ಒಬ್ಬರು ಫುಟ್ಬಾಲ್ ಪ್ಲೇಯರ್ ಬಂದು ಥರ್ಡ್ ಅಂತ ಕುತ್ತಿಗೆಯಲ್ಲಿ ಹಾಕ್ಕೊಂಡಿದ್ದರಂತೆ. ಏನ್ ನೀನು ಥರ್ಡ್ ಅಂತ ಆಗ್ತಿದ್ಯಾ ಅಂತ ಹೇಳಿದ್ರೆ, ಫಸ್ಟ್ ದೇವರು, ಆಮೇಲೆ ನಮ್ಮ ಟೀಮ್ನವರು, 3ನೇದೇ ನಾನು, ಟೀಮ್ ಇಲ್ದಿದ್ರೆ ಅಲ್ಲ ಅಂತೇಳಿ. ಯಾಕಂದ್ರೆ ಇದರಿಂದ ಮೊದಲನೇ ಸ್ಥಾನ ಬಂದು ಪ್ರೀತಿ. ಅಂದ್ರೆ ಪ್ರೀತಿಗೆ ದೇವರು ಕಾರಣಕರ್ತರು. ಒಂದು ಉದಾಹರಣೆಯನ್ನು ನಾವು ನೋಡುವುದಾದ್ರೆ, ಯೋಹಾನ 3:16 ಈ ಲೋಕ ಎಲ್ಲ ಪಾಪದಲ್ಲಿ ಮುಳುಗಿದೆ, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಒಬ್ಬನಾದ್ರೂ ನಾಶವಾಗದೆ ಎಲ್ಲ ನಿತ್ಯ ಜೀವ ಪಡಿಬೇಕಂತ. ಅದು ಬಯಾಟ್ ಮಾಡಕ್ಕೆ ಇಟ್ಕೊಳ್ರಿ. ಯೋಹಾನ 3:16 ಬೈಬಲ್ ಹುಡುಕೋದು ಬೇಡ, ಅದು ನಿಮ್ಮ ಹೃದಯದಲ್ಲಿ ಬೇರೂರಿ ಇರಬೇಕು. ಪರಲೋಕದಲ್ಲಿ ದೇವರಿದ್ದಾರೆ, ಭೂಲೋಕವನ್ನು ಮನುಷ್ಯ ಆದಾಮ್ಯವನ್ನ ಸೃಷ್ಟಿ ಮಾಡಿ ಅವ್ರ ಮೂಲಕ ನಾವು ಇಷ್ಟು ಜನ ಬಂದಿದ್ದೇವೆ. ಒಂದು ತಾಯಿ ಮಕ್ಕಳಾಗಿ ವಿರುದ್ಧ ಮೇಲೆ ಕ್ಯಾಸ್ಟ್ ಗೀಸ್ಟ್ ಏನು ಇರೋದಿಲ್ಲ, ಅದು ಮನುಷ್ಯರು ಮಾಡ್ಕೊಂಡ್ರು. ದೇವ್ರ ಮನುಷ್ಯನ ಸೃಷ್ಟಿ ಮಾಡಿದ್ರು, ಮನುಷ್ಯ ಕ್ಯಾಸ್ಟ್ ಸೃಷ್ಟಿ ಮಾಡ್ಕೊಂಡ, ರಿಲಿಜನ್ ಸೃಷ್ಟಿ ಮಾಡ್ಕೊಂಡ. ಅದರಿಂದ
ಇಲ್ಲಿ ಯಾವ ವಿಧವಾದ ಗಂಡು ಹೆಣ್ಣು ನಪುಂಸಕರು ಟ್ರಾನ್ಸ್ಜೆಂಡರ್ ಇವೆಲ್ಲ ಏನೇನಿಲ್ಲ. ಇರೋದೇ ಪರಿಶುದ್ಧತೆ ಪಾಪ, ಎರಡೇ ಇರೋದು. ಸರಿ, ಪರಲೋಕದಿಂದ ದೇವ್ರ ಮೂಲಕವನ್ನು ನೋಡಿದಾಗ ದೇವ್ರ ಐಕ್ಯತೆ ಮಾಡಬೇಕಂದ್ರೆ ಪರಿಶುದ್ಧತೆ ಇರಬೇಕು ಹೃದಯದಲ್ಲಿ. ದೇವರು ಈ ಲೋಕವನ್ನು ಕೊಟ್ಟಿದ್ದಾರೆ, ಬಟ್ ಲೋಕಕ್ಕಿಂತ ಹೆಚ್ಚಾಗಿ ದೇವ್ರನ್ನ ಪ್ರೀತಿ ಮಾಡಬೇಕು. ಬಟ್ ಎಲ್ಲರೂ ಪಾಪದಲ್ಲಿ ಮುಳುಗಿರೋದ್ರಿಂದ ಅವರೇ ಇಳಿದು ಬಂದು, ತನ್ನ ಒಬ್ಬನೇ ಮಗ ಅಂದರೆ ಅವರೇ ಇಳಿದು ಬಂದು ರಕ್ತ ಸುರಿಸಿ ಪ್ರಾಣ ಕೊಟ್ಟು ತ್ಯಾಗ ಮಾಡಿ ಜೀವನೇ ತ್ಯಾಗ ಮಾಡಿದ್ರು. ಅದಕ್ಕಿಂತ ದೊಡ್ಡ ಪ್ರೀತಿ ಇಲ್ಲ. ಒಂದು ಮನೆಗೆ ಹೋಗಿದ್ದೆ, ಆ ಮನೆಯಲ್ಲಿ ಇದರಲ್ಲಿ ಹಾಕಿದ್ರು, ಒಂದು ಫ್ರೇಮ್ ಮಾಡಿ ಹಾಕಿದ್ರು. ಅದರಲ್ಲಿ ಒಂದು ಸಿಲುಬೆ ಇದೆ, ಅದರಲ್ಲಿ ಒಂದು ರೆಡ್ ಕರ್ಟನ್ ಹಾಕಿದ್ದಾರೆ. ಅದ್ರ ಕೆಳಗಡೆ ಬರೆದಿದ್ದಾರೆ ಏನಂದರೆ, ಒಂದು ಚಿಕ್ಕ ಹುಡುಗಿ ಹೋಗಿ, ಅದರಲ್ಲಿ ಚಿಕ್ಕ ಹುಡುಗಿ ಹೋಗಿ ಮಾತಾಡೋ ಥರ ಬರೆದಿಲ್ಲ, ಬಟ್ ಅದು ಯಾರೋ ಒಬ್ಬರು ಹೋಗ್ಬಿಟ್ಟು ದೇವರೇ ನೀನು ಎಷ್ಟಾಗಿ ನನ್ನ ಪ್ರೀತಿ ಮಾಡ್ತೀನಿ ಅಂತ ಕೇಳಿದಾಗ ದೇವರು ಬಂದು ಅದರಲ್ಲಿ ವಾಕ್ಯ ಏನಂದರೆ ಹೌ ಮಚ್ ಯು ಲವ್ ಮೀ ಅಂತಿದೆ. ಕೆಳಗಡೆ ಒಂದು ಪದ ಇದೆ, ದಿಸ್ ಮಚ್ ಐ ಲವ್ಡ್ ಯು ಸ್ಟ್ರೆಚೆಡ್ ಹಿಸ್ ಹ್ಯಾಂಡ್ಸ್ ಅಂಡ್ ಡೈಡ್ ಇನ್ ಕ್ರಾಸ್ ಅಂತ. ಇಷ್ಟಾಗಿ ನಿನ್ನ ಪ್ರೀತಿ ಮಾಡ್ತಂತೆ ಎರಡು ಕೈಯಲ್ಲಿ ಮೊಳೆ ಹೊಡ್ಕೊಂಡು ಹಂಗೆ ಪ್ರಾಣ ಬಿಟ್ಟರು. ಆ ಎರಡು ಕೈ ಜೋಡಿಸಲ್ಲ, ಇಷ್ಟಾಗಿ ಪ್ರಾಣ ಕೊಡುವಷ್ಟು ನಾನು ನಿನಗೆ ಪ್ರೀತಿ ಮಾಡ್ತೀನಿ ಅಂತೇಳಿ. ಪಾಪಗಳಾಗಿದ್ದ ನಮ್ಮ ಮೇಲೆ ಅಷ್ಟಾಗಿ ಪ್ರೀತಿ ಮಾಡಿದ್ದಾರೆ. ನಾವು ಎಷ್ಟು ಮಟ್ಟಿಗೆ ದೇವ್ರನ್ನ ಪ್ರೀತಿ ಮಾಡ್ತೀವಿ. ಈ ಪ್ರೀತಿ ಇದ್ದರೆ ಪಾಪ ಮಾಡೋದಿಲ್ಲ. ಇಲ್ಲಿ ಇನ್ನೊಂದು ವಾಕ್ಯವನ್ನು ತೆಗೆದು ನಾವು ಅದರಲ್ಲೇ 1 ಯೋಹನ 4:16 ಓದ್ರಿ. ದೇವರ ಪ್ರೀತಿ ಸ್ವರೂಪನು ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. ನಿಜವಾಗ್ಲೂ ಅವನ ಪ್ರೀತಿ ಕಪಟವಾದ ಪ್ರೀತಿ ಇದೆ, ಮಾನಸಿಕ ಪ್ರೀತಿ ಇದೆ. ಹೃದಯ ಅಂತರಾಳದಲ್ಲಿ ಪೂರ್ಣವಾದ ಪ್ರೀತಿ ಇದ್ದರೆ ಮಾತ್ರ ಅವನು ನಿಜವಾಗ್ಲೂ ಎಲ್ಲ ಮನುಷ್ಯರನ್ನು ಪ್ರೀತಿ ಮಾಡಿ. ನಮಗಿರೋದು ಎರಡೇ ಆಜ್ಞೆ. ಮೊದಲನೇದು ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ದೇವನ ಆರಾಧನೆ ಮಾಡೋದು, ಸ್ತುತಿ ಮಾಡೋದು, ಪ್ರಾರ್ಥನೆ, ಪ್ರೇಯರ್. ಎರಡನೇದು ನಿನ್ನಂತೆ ಇತರನ್ನ ಪ್ರೀತಿಸು. ಎರಡೇ. ಇತರನ್ನ ಪ್ರೀತಿ ಮಾಡ್ಬೇಕಂದ್ರೆ ಬೈಬಲ್ ಪ್ರಕಾರ ಯೇಸು ಸ್ವಾಮಿನ ನಂಬಿದ್ದಾರೆ ಅಪೊಸ್ತಲರುಗಳು 3.5 ವರ್ಷ. ಪೌಲನ ಕಲ್ಲು ತೆಗೆದು ಹೊಡಿತಾರೆ ಸುವಾರ್ತೆ, ಯೇಸು ಸ್ವಾಮಿ ಸುವಾರ್ತೆ ಹೇಳಿದಾಗ ಸತ್ತೋದ ಅಂತ ಬಿಟ್ಟು ಹೋಗ್ತಾರೆ. ಅವನು ಎದ್ದು ಅದೇ ಊರಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಸುವಾರ್ತೆ ಸಾರ್ತಾರೆ. ಯಾವತ್ತೂ ಶಪಿಸಲಿಲ್ಲ. ಅಷ್ಟು ಪ್ರೀತಿ. ಯಾಕಂದ್ರೆ ಅದು ದೇವರ ಪ್ರೀತಿ. ಹೆಂಗಿದ್ರು ನಾವು ಸತ್ರೂ ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ, ಬಟ್ ಇವರು ದೇವ್ರು ನಮ್ಮದೇ ಹೋದ್ರೆ ನರಕಕ್ಕೆ ಹೋಗ್ತಾರಲ್ಲ ಅಂತ ಹೇಳ್ಬಿಟ್ಟು ಆ ಪ್ರೀತಿ. ಅವರೇ ಹೇಳ್ತಾರೆ, ಸತ್ರೆ ನನಗೆ ಲಾಭ, ಬದುಕಿದ್ರೆ ನಿಮಗೆ ಲಾಭ ಅಂತಾರೆ. ಚಾಟಿಯಿಂದ 39 ಹೊಡೆತ 5 ಸಲ ಹೊಡಿತಾರೆ. ಏಸಮ್ಮಿ ಆದರೂ 1 ಟೈಮ್ ಹೊಡೆದ್ರು, ಸಿಲ್ವೆಗೆ ಹಾಕಿದ್ರು. ಪೌಲನ್ನ 5 ಸಲ ಹೊಡಿತಾರೆ. ಆದರೂ ಕೂಡ ಸಾಯವರೆಗೂ ಯೆರೂಸಲೇಮಿಗೆ ಹೋಗ್ಬೇಡ ಅಂದ್ರೂ ಸಾಯಕ್ಕೂ ಬೇಕಾದ್ರೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ. ಜನಗಳು ಬಂದು ಪ್ರೀತಿ, ಜನಗಳ ಮೇಲೆ ಪ್ರೀತಿ, ಪ್ರಾಣ ಕೊಡುವಷ್ಟು ಪ್ರೀತಿ. ಸತ್ರು ಪರವಾಗಿಲ್ಲ, ಅವರು ಕೂಡ ಈ ಪ್ರೀತಿ ಅನುಭವಕ್ಕೆ ಬರಲಿ, ಪರಲೋಕ ರಾಜ್ಯಕ್ಕೆ ಬರಲಿ ಅಂತ. ನಮ್ಮಲ್ಲಿ ದೇವರು ಈ ಪ್ರೀತಿ ಇದ್ರೇನೆ ನಮ್ಮ ಜೊತೆ ಕನೆಕ್ಟ್ ಆಗಿ ಮಾತಾಡ್ತಾರೆ. ಒಬ್ಬ ಹುಡುಗನಿಗೆ ಒಂದು ಎಂಗೇಜ್ಮೆಂಟಿಗೋಸ್ಕರ ಮಾಡಿ ಬಿಟ್ಬಿಟ್ಟು ಇವಳೇ ನಿನ್ನ ಮದುವೆ ಆಗೋ ಸಂಗಾತಿ ಅಂತ ಬಿಟ್ಟಾರೆ. ಅವರು ಇವಾಗ ನೋಡ್ರಿ, ಫೋನ್ ಇರೋದ್ರಿಂದ ಸುಮ್ಮನೆ ಹಾಗೆ ಫೋನ್ ಗೀನು ಏನು ಮಾತಾಡ್ದಂಗೆ ಹಂಗೆ ಫ್ರೀ ಆಗಿ ಯಾವಾಗಲೂ 1 ಟೈಮ್ ಏನಂತ ಹೇಳಿ ಮಾತಾಡಿಕೊಂಡು ಎಂಗೇಜ್ಮೆಂಟ್ ಆದಮೇಲೆ ಅದೇ ರೀತಿ ಕುಟುಂಬ ನಡೆಸೋರು ಇಲ್ಲ. ಎಂಗೇಜ್ಮೆಂಟ್ ಆಗಿದ ತಕ್ಷಣ ಅವರಿಗೆ ಮದುವೆ ಆಗೋವರೆಗೂ ಇವರೇ ಅಂತ ಗೊತ್ತಾಗಿದ ತಕ್ಷಣ ಅವರವರೇ ಗಂಟೆಗಟ್ಟಲೆ ಮಾತಾಡ್ತಾರೆ, ಬಹಳ ಹೊತ್ತು ಮಾತಾಡ್ತಾರೆ. ದೇವರಲ್ಲಿ ಕನೆಕ್ಟ್ ಆಗ್ಬಿಟ್ರೆ, ನಾವು ದೇವರ ಪ್ರೀತಿ ನಮಗೆ ಗೊತ್ತಾಗ್ಬಿಟ್ಟು ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ, ಇವಾಗ ಯಾವ ಸ್ಥಿತಿಯಲ್ಲಿ ಇದ್ದೀವಿ, ಪಾಪವನ್ನು ರಕ್ತ ಸುರಿಸಿ ಪ್ರಾಣ ಕೊಟ್ಟು ತ್ಯಾಗ ಮಾಡಿದ್ರಂತ ಆ ಪ್ರೀತಿನ ನಮ್ಮ ಮೈಂಡಲ್ಲಿ, ಹೃದಯದಲ್ಲಿ ನಾವು ತಿಳ್ಕೊಂಡ್ರೆ ನಾವು ಯಾವಾಗಲೂ ದೇವ್ರ ಜೊತೆ ಐಕ್ಯತೆಯನ್ನು ಬಿಟ್ಬಿಡೋದಿಲ್ಲ. ದೇವ್ರ ಜೊತೆ ಪ್ರೀತಿ ಸ್ವರೂಪನಾದ ದೇವರನ್ನ ಆತ್ಮ ಭಾರ ಉಳ್ಳವರಾಗಿ ಮಾರ್ಪಟ್ಟು ಔಟ್ಸೈಡ್ ಜನಗಳು ಎಷ್ಟೇ ಹಿಂಸಿದ್ರು ಅವ್ರನ್ನ ಅವ್ರ ಬಗ್ಗೆ ಕೊರತೆ ಹೇಳಿದಾಗೆ ಅವ್ರನ್ನ ಪ್ರೀತಿ ಮಾಡುವ ಹೃದಯ ನಮ್ಮಲ್ಲಿ ಬರುತ್ತದೆ. ಸ್ಟೈವನ್ ನೋಡ್ರಿ, ಅಪೊಸ್ತಲರು 9:7 ಅವರು ಕಲ್ಲು ತೆಗೆದು ಹೊಡಿತಾರೆ. ಕಲ್ಲು ತೆಗೆದು ಹೊಡೆದು ಏನಕ್ಕೆ? ಯೇಸು ಪ್ರೀತಿಯನ್ನು ತೋರಿಸಿದ್ರು.
ದೇವರ ಪ್ರೀತಿ ಸ್ವರೂಪನು ನಿಮ್ಮ ಪ್ರೀತಿಯಲ್ಲಿ ನೆಲೆಗೊಂಡು ದೇವರ ಐಕ್ಯತೆಯಲ್ಲಿರ್ರಿ. ನೀವು ದೇವರಲ್ಲಿದ್ದರೆ ಮಾತ್ರನೇ ನೀವು ಪರಿಶುದ್ಧವಾಗಿ ಬಾಳೋದಕ್ಕೆ ದೇವರ ಪ್ರೀತಿ ನಿಮಗೆ ಸಿಗುತ್ತೆ. ಮನುಷ್ಯರ ಪ್ರೀತಿ ಸಿಗುತ್ತೆ, ಪ್ರೀತಿ ಮಾಡೋ ಹೃದಯ ಬರುತ್ತೆ. ಇಲ್ಲದೇ ಇದ್ರೆ ನೀವು ಆಗೋದಿಲ್ಲ ಅಂತ ಹೇಳಿ ಪ್ರಾರ್ಥನೆ ಅವರಿಗೆ ಹೇಳಿದ್ರೆ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಕಲ್ಲು ತೆಗೆದು ಹೊಡಿತಾರೆ. ಕಲ್ಲು ತೆಗೆದು ಹೊಡೆದು ಸಾಯ್ಬೇಕಾದ್ರೆ ಅದು ಯಾರಿಗೂ ಆ ಹೃದಯ ಬರಲ್ಲ. ಇವಾಗಿರುವ ನಮ್ಮ ಸ್ವಭಾವ ಏನಂದ್ರೆ, ಬೈಬಲಲ್ಲಿ 2 ಥರ ಸ್ವಭಾವ ಇದೆ, ಆದರೆ ಒಂದನ್ನು ಮಾತ್ರ ಅಳವಡಿಸ್ತಾರೆ, ಇನ್ನೊಂದನ್ನು ಬಿಟ್ಟುಬಿಟ್ರು. ಒಂದೇನಂದ್ರೆ, ಒಂದು ಸೇವಕರಿಗೆ ವಿರೋಧವಾಗಿ ಯಾರಾದರೂ, ಚೆನ್ನಾಗಿ ಕೇಳ್ರಿ, ಇಲ್ಲ ಸೇವಕರಂದ್ರೆ ವಿಶ್ವಾಸಿ ದೇವ್ರು ನಂಬಿರೋರಿಗೆ ವಿರೋಧವಾಗಿ ಯಾರಾದರೂ ಬಂದ್ರೆ ಅವ್ರಿಗೆ ದೇವ್ರ ಕೈಗೆ ಒಪ್ಪಿಸಿ ಬಿಟ್ಬಿಡ್ಬೇಕು. ದೇವ್ರ ಕೈಗೆ ಒಪ್ಪಿಸಿ ಬಿಟ್ಟುಬಿಟ್ರೆ ದೇವರೇ ಅವ್ರನ್ನ ನೋಡ್ಕೊಂತಾರೆ. ಪೊಲೀಸ್ ಆಗಲಿ, ಯಾರ ಮೂಲಕ ಆದರೂ ಸಮಸ್ಯೆಗಳು ಬಂದಾಗಲಿ ಅವರು ನೋಡ್ಕೊಂತಾರೆ. ಇನ್ನೊಂದು, ಏಸಮ್ಮಿಗೆ ನಾವು ಉಪದ್ರ ಪಡಬೇಕು, ಅವರಿಂದ ಹೊಡ್ತಾ ತಿನ್ನಬೇಕು, ಇಲ್ಲ ರಕ್ತ ಸಾಕ್ಷಿಯಾಗಿ ಸಾಯ್ಬೇಕಂದ್ರೆ ಅದು ದೇವರು ಅನುಮೋದಿಸಿದ್ರೆ ಅದು ನಡೀತದೆ. ದೇವ್ರ ಚಿತ್ತವಿಲ್ಲದೆ ಏನು ನಡೆಯಲ್ಲ. ಒಂದು ಕೂದಲು ಕೂಡ ಕೆಳಗಡೆ ಬೀಳೋದಿಲ್ಲ ಅಂತಿದೆ ಬೈಬಲಲ್ಲಿ, ನಮ್ಮ ಕೂದಲುಗಳು. ಆದರೆ ನಮ್ಮ ಮನಸ್ಸಿನಲ್ಲಿ ಇರೋದೇನೆಂದ್ರೆ, ನಮಗೆ ವಿರೋಧವಾಗಿ ಯಾರಾದರೂ ಬಂದ್ರೆ ದೇವರು ಅವನ್ನ ಹಾಳು ಮಾಡಿಬಿಡಬೇಕು, ಆ ಥರ ಅಲ್ಲ. ನಮ್ಮ ಹೃದಯದಲ್ಲಿ ಅವನ ಮೇಲೆ ಪ್ರೀತಿ ಇರಬೇಕು. ಅವನು ತಪ್ಪು ಮಾಡಿದ್ರೂ ಕ್ಷಮಿಸುವ ಹೃದಯ ಇರಬೇಕು. ಸ್ಟೈಫನನ್ನ ಕಲ್ಲು ತೆಗೆದು ಹೊಡಿತಾ ಇದ್ದಾಗ ಅವರು ಎಲ್ಲರೂ ಸಾಯ ಸ್ಥಿತಿಯಲ್ಲಿ ಅವನು ಇದ್ದಾಗ, ಅವಾಗ ಅವನು ಆಕಾಶವನ್ನು ನೋಡಿಬಿಟ್ಟು ಅವನು ಹೇಳ್ತಾನೆ, ಇವ್ರು ಏನು ತಪ್ಪು ಮಾಡ್ತಿದ್ದಾರೆ, ಇವ್ರು ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ, ಇವನ್ನ ಕ್ಷಮಿಸಿರಿ ಅಂತ. ಆ ಹೃದಯ, ಆ ಪ್ರೀತಿ, ಇದು ದೇವರು ತೋರಿಸಿ ಹೋದ್ರು. ಅದೇ ಪ್ರೀತಿ ಸ್ಟೈಫನಿಗೆ ಬಂದಿದೆ. ಕಲ್ಬಾರಿ ಶಿಲೆಯಲ್ಲಿ ಯಾರೆಲ್ಲ ಅವ್ರನ್ನ ಶಿಲುಬೆಯಲ್ಲಿ ಹೊಡೆದ್ರು, ಇವ್ರೇನು ಗೊತ್ತಿಲ್ಲದೆ ಮಾಡ್ತಿದ್ದಾರೆ, ಇವ್ರಿಗೆ ಕ್ಷಮಿಸು. ಆ ಪ್ರೀತಿ, ಯಾರನ್ನ ಕ್ಷಮಿಸು? ಚಾಟಿಯಲ್ಲಿ ಹೊಡೆದವರು, ಮುಳ್ಳು ಹಾಕಿದವರು, ಅಷ್ಟು ದೊಡ್ಡ ಪ್ರೀತಿ ನಮಗಿದೆಯಾ? ಈ ಪ್ರೀತಿ ಸ್ವಾರ್ಥ ಇದೆಯಾ? ಅಲ್ಲಿದೆ ನೋಡ್ರಿ, ಸ್ಟೈಫನನು ಅವನ ಹೆಸರನ್ನು ಹೇಳಿ, ಸ್ವಾಮಿ ನನ್ನ ಆತ್ಮವೇ ಸೇರಿಸಿಕೋ ಎಂದು ಪ್ರಾರ್ಥಿಸಿದನು. ಇಲ್ಲಿದೆ ನೋಡ್ರಿ 56ರಲ್ಲಿ, ಅಪೊಸ್ತಲರು 7:56. ಹಾಗೂ ಆಕಾಶವು ತೆರೆದಿರುವುದನ್ನು, ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡಿದ್ದೇನೆ ಎಂದು ಹೇಳಿದನು. ಆದರೆ ಅವನ ಮಹಾಶಬ್ದವನ್ನು ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಅವನನ್ನು ಊರ ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದು, ಸಾಕ್ಷಿಯವರು ತಮ್ಮ ಬಟ್ಟೆಗಳನ್ನು ತೆಗೆದು ಸೌಲನೆಂಬ ಒಬ್ಬ ಯವನಸ್ಥನ ಕಾಲುಗಳ ಬಳಿಯಲ್ಲಿಟ್ಟರು. ಅವನು ಸ್ಟೈಫನನ ಮೇಲೆ ಕಲ್ಲೆಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ, ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೊ ಎಂದು ಪ್ರಾರ್ಥಿಸಿ ಮೊಳಕಾಲೂರಿ, ಕರ್ತನೆ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಇದೇ ಸೇವೆ. ದೇವ್ರನ್ನ ನಂಬ್ಕೊಂಡೆ ಅಂತ ಹೇಳಿದ್ರೆ ಲೋಕದ ಅವಶ್ಯಕತೆಗಳು ತೀರಿಸ್ತಾರೆ. ಬಟ್ ನಿಜವಾಗಲೂ ನಮಗೆ ಆತ್ಮ ಭಾರ ಇದೆಯಾ? ನಿಜವಾಗ್ಲೂ ದೇವ್ರನ್ನ ಪ್ರೀತಿ ಮಾಡ್ತಿದ್ಯೋ? ಎಷ್ಟು ಇವಾಗೆಲ್ಲ ಗೋಣುಗುಟ್ಟೋದು, ಸೊಣಗುಟ್ಟೋದು ಜಾಸ್ತಿ ಆಯ್ತು. ಇವರು ಏನೋ ಹೇಳ್ತಾರೆ, ಅವ್ರೇನೋ ಮಾತಾಡ್ತಾರೆ. ಆ ಮಾತಾಡಿದನ್ನ ಇಟ್ಕೊಂಡು ರಿವೆಂಜ್ಗಳು, ಇವ್ರು ಹಿಂಗೆ ಮಾತಾಡಿದ್ರು. ಅವರು ದೇವ್ರ ನಂಬಿಲ್ಲ, ಅವರು ಪಾಪದಲ್ಲಿದ್ದಾರೆ, ಅವ್ರು ಹಂಗೆ ಮಾತಾಡ್ತಾರೆ. ನಾವು ದೇವ್ರನ್ನ ನಂಬಿರೋರು. ಸ್ಟೈಫನನ್ನ ಯಾರು ಕಲ್ಲು ತಗೊಂಡು ಹೊಡೆದ್ರು, ಆ ಪಾಪ ಅವ್ರ ಮೇಲೆ ಹೊರಿಸ್ಬೇಡ, ನನ್ನ ಪ್ರಾಣ ತಗೋ ಅಂತ ಹೇಳ್ತಾರೆ. ಅಂತ ಪ್ರೀತಿ ಜನಗಳ ಮೇಲೆ. ಇವ್ರು ಹೆಂಗೂ ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ. ಇವಾಗ ಅವ್ರು ಕಲ್ಲು ತಗೊಂಡು ಹೊಡೆದವರು ಹೋಗೋದಿಲ್ಲ. ಅವ್ರು ಹೆಂಗೋ ಅವರಿಗೆ ದಂಡನೆ ಇದೆ. ಏನು ದಂಡನೆ ಇದೆ? ನರಕಕ್ಕೆ ಹೋಗ್ತಾರೆ. ಒಂದು ಸಮಯ ಇವನು ಪಾಪನ ಶ್ರಮಿಸೋದ್ರಿಂದ ಅವ್ರು ಏನಾದರೂ ಇವನ ಕೊಂದ್ರು ಪರವಾಗಿಲ್ಲ, ಅವ್ರೇನಾದ್ರು ರಕ್ಷಣೆ ಮಾರ್ಗದಲ್ಲಿ ಬಂದು ಅಂದ್ರೆ ಅವರಿಗೆ ಪರಲೋಕ ರಾಜ್ಯ ಸಿಗುತ್ತೆ. ಅವ್ರು ನರಕಕ್ಕೆ ಹೋಗ್ದಂಗೆ ಅವ್ರ ಆತ್ಮನ ಕಾಪಾಡ್ಕೊಳ್ತಾರೆ. ಅದೇ ಪ್ರೀತಿ. ಅವ್ರೇನು ಸುಮ್ಮನೆ ಶ್ರಮಿಸೋದಿಲ್ಲ. ಅವ್ರಿಗೆ ಗೊತ್ತು, ನಾವು ಹೆಂಗಿದ್ರು ದೇವ್ರ ಹತ್ರ ಹೋಗ್ತೀವಿ, ನಮ್ಮನ್ನ ಕೊಂದಿದ್ದಕ್ಕೆ ಇವ್ರಿಗೆ ದಂಡನೆ ಬರುತ್ತೆ. ಆ ಶಾಪ ಪಾಪ ಕುಟುಂಬವನ್ನು ವೆಂಟಾಡುತ್ತದೆ. ಅದರಿಂದ ಹೇಗಾದರೂ ಮಾಡಿ ಅವರು ಪಾಪ ಕ್ಷಮಾಪಣೆ ಹೊಂದಿ ಪರಲೋಕ ರಾಜ್ಯಕ್ಕೆ ಬರಲಿ ಅಂತ ಅವ್ರ ಬಾಯಲ್ಲಿ ಇವರು ನನ್ನ ಶಾಪ ಪಾಪ ಇವ್ರ ಫ್ಯಾಮಿಲಿ ಮೇಲೆ ಬರದಂಗೆ ಅವ್ರನ್ನೂ ರಕ್ಷಿಸು. ಅಷ್ಟು ಮಟ್ಟಿಗೆ ನಮ್ಮ ಒಂದು ಹೃದಯಾಂತರಾಳದಲ್ಲಿ ದೇವರ ಮೇಲಿಟ್ಟಿರುವ ಪ್ರೀತಿ ಇದೆಯಾ? ಆ ಪ್ರೀತಿ ಇರೋರನ್ನೇ ದೇವರು ಉಪಯೋಗಿಸ್ತಾರೆ. ಅದೆಲ್ಲರ ಮೇಲೆ ಇರಬೇಕು. ವಿಶ್ವಾಸದ ಮೇಲೆ, ಎಲ್ಲರ ಮೇಲೆ. ಕಮ್ಮಿ ಇರೋರನ್ನ ಉಪಯೋಗಿಸ್ತಾರೆ. ಎಲ್ಲರ ಮೇಲೆ ಇದ್ರೇನೆ ಅವರು ಭಯಂಕರವಾಗಿ ಉಪಯೋಗಿಸ್ತಾರೆ. ಒಂದು ಸೇವಕರು ಹೇಳಿದ್ರು, ನಮ್ಮ ತಂದೆ ತಿರ್ಕೊಂಡಿದ್ರು.
ಶನಿವಾರ ತೀರ್ಕೊಂಡ್ರು, ಭಾನುವಾರ ಬೆಳಗ್ಗೆ ಚರ್ಚೆ ಐತೆ, ಮಧ್ಯಾಹ್ನದ ಮೇಲೆ ಅವ್ರನ್ನ ಮಣ್ಣು ಮಾಡಬೇಕು. ನಾನು ಚರ್ಚೆಲ್ಲ ಕೂತ್ಕಡೆ, ನಾನು ಏನಕ್ಕೂ ನನ್ನ ಹುಡುಕಿದ್ರು, ನಾನು ಆ ಜಾಗದಲ್ಲಿ ಇರಲಿಲ್ಲ. ಯಾರಲ್ಲ, ದಾವಣಗೆರೆ ಆಬ್ರಾಮ್ ಪಾಸ್ಟ್ ಅಂತ ಇವಾಗ ವಸನ ಮಂದಿರದ ಇನ್ಚಾರ್ಜ್ ಆಗಿದ್ದಾರೆ. ಅವ್ರ ಜೊತೆಗೆ ಸೇವೆ ಮಾಡ್ಬೇಕಾದ್ರೆ ಮಾಡ್ಕೊಂಡಿದ್ದಾಗ ಕತೆ ಹೇಳಿದ್ರು. ಅದೇನಕ್ಕೆ ಆ ಕತೆ ಹೇಳಿದ್ರು ಅಂದರೆ, ತಂದೆ ಡೆತ್ ಬಾಡಿಯಲ್ಲಿ ಇದ್ರು ಅವ್ರು ಚರ್ಚಿಗೆ ಹೋಗಿ ಆರಾಧನೆ ಮುಗಿಸ್ಕೊಂಡ್ ಬಂದಾಗ ಅವ್ರ ಅಕ್ಕ ಕೇಳಿದ್ರಂತೆ, ಎಲ್ಲ ಹೋಗಿ ಬಂದಂತೆ. ಇಲ್ಲ, ಇಲ್ಲೇ ಇದ್ನಲ್ಲ ಅಂತ ಹೇಳಿದ್ರಂತೆ. ಅವಾಗ ಅವರು ಹೇಳಿದ್ರಂತೆ, ನೀನು ಎಲ್ಲಿ ಹೋಗಿ ಬಂದ ಗೊತ್ತು, ಯಾಕಂದ್ರೆ ದೇವ್ರನ್ನ ಪ್ರೀತಿ ಮಾಡ್ತಂತೆ. ಇವಾಗ ಅಷ್ಟು ಪ್ರೀತಿ ಮಾಡೋದಿಕ್ಕೆ ಆ ಸ್ಥಾನದಲ್ಲಿ ಅವ್ರನ್ನ ಇಟ್ಟಿದ್ದಾರೆ. ಆ ಪ್ರೀತಿ ನೋಡ್ತಾರೆ. ದೇವರು ಅವ್ರನ್ನ ಪ್ರೀತಿ ಮಾಡ್ತಾರೆ, ನಾವು ದೇವ್ರನ್ನ ಪ್ರೀತಿ ಮಾಡಬೇಕು. ಮೊದಲು ದೇವರೇ ನಮ್ಮನ್ನ ಪ್ರೀತಿ ಮಾಡಿದ್ದು. ಇಲ್ಲೊಂದು 16ರಿಂದ 21ರವರೆಗೂ ಓದ್ಬಿಟ್ಟು ನಾವು ಬೇರೆ ವಾಕ್ಯಕ್ಕೆ ಹೋಗೋಣ. ದೇವರು ಪ್ರೀತಿ ಸ್ವರೂಪಿ, ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. ಯಾರಲ್ಲಿ ಪ್ರೀತಿ ಇದೆಯೋ ಅವ್ರು ದೇವರಲ್ಲಿ ನೆಲೆಗೊಂಡಿರ್ತಾರೆ, ದೇವರು ಅವನಲ್ಲಿ ನೆಲೆಗೊಂಡಿರುತ್ತಾರೆ. ನ್ಯಾಯ 18 ಹೋದ. ಲೋಕದ ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ. ದೇವರ ಮೇಲೆ ಅಧಿಕವಾದ ಪ್ರೀತಿ ಇರೋರು ಯಾವುದಕ್ಕೂ ಹೆದರೋದಿಲ್ಲ. ಇವಾಗ ಹೆದರ್ತೀನಿ ಅಂತ ಹೇಳಿದ್ರೇನೆ, ಪ್ರಕಟಣೆ 21:8 ತೆಗೆದು ಓದಿದ್ರೆ, ಭಯಪಡೋರು ಫಸ್ಟ್ ಲಿಸ್ಟಲ್ಲಿದ್ದಾರೆ, ನರಕಕ್ಕೆ ಹೋಗ್ತಾರೆ. ಸಮಸ್ಯೆಗಳು ಬರಲಿ, ಏನೇ ಬರಲಿ, ಅವ್ರ ದೇವ್ರ ಮೇಲೆ ಪ್ರೀತಿ ಇಟ್ಟಿರೋದ್ರಿಂದ ಅವ್ರ ಹೃದಯದಲ್ಲಿ 2 ಕಾರ್ಯ ನಡೀತಾ ಇರುತ್ತೆ. ದೇವ್ರ ಚಿತ್ತ ಇರೋದ್ರಿಂದ ಇದು ನಡೀತಾ ಇದೆ, ಅದನ್ನು ಅನುಭವಿಸೋಣ. ಉಪದ್ರವಗಳು ಬಂದ್ರೆ ಅದು ಆಶೀರ್ವಾದ. ಉಪದ್ರವಗಳು ಬಂದ್ರೆ ಆಶೀರ್ವಾದ. ನಮಗೇನಾದ್ರೂ ಕಷ್ಟವನ್ನು ಅನುಭವಿಸೋದಕ್ಕೆ ಬಿಟ್ರ ಇರ್ಲಿ, ಅದರಿಂದ ಏನೋ ಬಹುಮಾನ ಕೊಡ್ತಾರಂತ ಹೃದಯ. ದೇವ್ರು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರೆ, ಪ್ರಾಣನೇ ಕೊಟ್ಟರು, ಇನ್ನೇನು ಕೊಡಬೇಕು? ಇರದೇ ಒಂದೇ ಪ್ರಾಣ, ಅದೇ ಎಂಡು, ಅಷ್ಟೇ ಕೊಟ್ಬಿಟ್ರು ಯೇಸು ಸ್ವಾಮಿ ನಮಗೋಸ್ಕರ. ಇನ್ನೆಷ್ಟು? ನಾವು ನಮ್ದೇ ಇರೋದು. ಈಗ ಅವ್ರ ಕೆಲಸ ಮುಗೀತು. ಇಲ್ಲಿ ಪ್ರೀತಿ ಇದ್ದವರಿಗೆ ಹೆದರಿಕೆ ಇರೋದಿಲ್ಲ. ಅವರು ಫ್ಯೂಚರ್ ನೋಡಿ ಹೆದರ್ತಾರೆ ಅಂದ್ರೆ ದೇವ್ರ ಮೇಲೆ ಪ್ರೀತಿ ಇಲ್ಲ. ಇಲ್ಲಿದೆ ನೋಡ್ರಿ, ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು, ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ಹೆದರಿಕೆ ಬಂದು ಯಾತನೆ. ಪೂರ್ಣ ಪ್ರೀತಿ ಇರೋರು, ನಿಜವಾಗ್ಲೂ ದೇವ್ರ ಮೇಲೆ ಪ್ರೀತಿ ಇರೋರು, ಅವರಿಗೆ ಏನಾಗುತ್ತೆ? ಹೆದರಿಕೆ ಇರೋದಿಲ್ಲ. ಪೂರ್ಣ ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ನಮ್ಮ ಹೃದಯಾಂತರಾಳದಲ್ಲಿ ದೇವ್ರ ಮೇಲೆ ಪ್ರೀತಿ ಅಧಿಕ ಆಗ್ತಾ ನಮ್ಮ ಹೃದಯಾಂತರಾಳದಲ್ಲಿ ಹೆದರಿಕೆ ಹೋಗುತ್ತೆ. ಲೋಕದಲ್ಲಿ ಅಲ್ಲಿ ಭೂಕಂಪ ನಡೀತತೆ, ಇಲ್ಲಿ ಸುನಾಮಿ ಬರ್ತತೆ, ಇಲ್ಲಿ ರೇಟ್ ಇಷ್ಟು ಜಾಸ್ತಿ ಆಯಿತು, ಇನ್ಕಮ್ ಇಲ್ಲ, ಅದಿಲ್ಲ, ಮಕ್ಕಳ ಫ್ಯೂಚರ್ ಹಿಂಗಾಗುತ್ತೆ ಹಂಗಾಗುತ್ತೆ, ಸೇರಿಸಿಡಬೇಕು, ಇದು ಅದು ಫ್ಯೂಚರು ದೇವರ ಹಸ್ತದಲ್ಲಿ ಒಪ್ಪಿಸಿಕೊಟ್ಬಿಡ್ಬೇಕು. ದೇವರು ಬರುವಿಕೆಗೆ ನಾವು ಯಾವಾಗಲೂ ಸಿದ್ಧರಾಗಿ ಡೈಲಿ ಪ್ರೀತಿ, ಅವತ್ತು ದಿನಕ್ಕೋಸ್ಕರ ಅವತ್ತು ನಾವು ಇರಬೇಕು. ಆ ದಿನದಕ್ಕೋಸ್ಕರ ನೀವು ಪ್ರಯಾಸ ಪಡ್ರಿ, ನಾಳೆ ದಿನ ಚಿಂತೆ ಮಾಡಬೇಡ್ರಿ, ದೇವ್ರು ನಡೆಸ್ತಾರೆ. ಅದು ಆ ಹೆದರಿಕೆ ಬರುತ್ತದೆ ಅಂದ್ರೇ ಸೈತಾನ ಏನು, ಅವನೇನು 2 ಕೊಂಬಿಟ್ಕೊಂಡು ಕಪ್ಪುಗೆ ಬರ್ತಾನೆ, ಆ ರೀತಿ ಅಲ್ಲ ಅವನು. ನಾವು ರಕ್ಷಣೆ ಹೊಂದಿ ದೇವ್ರು ನಂಬ್ಕೊಂಡು ದೀಕ್ಷಾಸನ ತಗೊಂಡು ಅಭಿಷೇಕ ಹೊಂದಿದ್ರು ಕೂಡ ಅವನು ಸಾಯೋವರೆಗೂ ಏನೋ ಒಂದು ಅವನ ಸ್ವಭಾವ ನಮ್ಮಲ್ಲಿ ಇಟ್ಟಿರ್ತಾನೆ. ಯಾಕಂದ್ರೆ ಹುಟ್ಟಬೇಕಾದ್ರೆ ಗರ್ಭದಲ್ಲೇ ಪಾಪದಿಂದ ಹುಟ್ಟಿರೋದ್ರಿಂದ ಅದು ಸ್ವಲ್ಪ ಎದ್ದಳಕ್ಕೆ ಅವಕಾಶ ಕೊಡ್ತಾರ ಅಂತ ನೋಡ್ತಾನೆ. ಅದನ್ನ ಕೊಡದೇ ಇದ್ದಾಗ ಅವನು ಸುಮ್ಮನೆ ಇರ್ತಾನೆ. ಇಲ್ಲಾಂದ್ರೆ ಹೃದಯದಲ್ಲಿ ದೇವರು ಪೂರ್ತಿಯಾಗಿ ಆವರಿಸಿರ್ತಾರೆ, ಅವನು ಇರ್ತಾನೆ. ಹೃದಯಾಂತರಾಳದಲ್ಲೇ ಡಿಫಾಲ್ಟ್ ಆಗಿ ಸೈತಾನನೂ ಇರ್ತಾನೆ, ದೇವರು ಇರ್ತಾರೆ. ಸ್ವಭಾವಗಳು, ಸ್ಪಿರಿಟ್. ನಾವು ಯಾವುದಕ್ಕೆ ಅಧಿಕವಾಗಿ ಡೈಲಿ ಪ್ರಾರ್ಥನೆಗೆ, ವಾಕ್ಯಕ್ಕೆ ಬಲ ಕೊಟ್ಟರೆ ಇದು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಇದರಿಂದ ಅದನ್ನು ಕಂಟ್ರೋಲ್ ಮಾಡಬೇಕು. ಶರೀರ ಕ್ರಿಯೆಗಳನ್ನು ಬೈಬಲ್ ರೋಮರಲ್ಲಿ ಹೇಳಿದಾರಲ್ಲ, ಆತ್ಮಿಕದಿಂದ ಶರೀರವನ್ನು ಅಧೀನ ಮಾಡಬೇಕು. ನಾವು ಶರೀರದಿಂದ ಆತ್ಮಿಕವನ್ನು ಅಧೀನ ಮಾಡಿಟ್ಕೊಂಡಿರ್ತೀವಿ. ಇನ್ನೊಂದು, ಅವನ ಸ್ವಭಾವ ಎದ್ದಳುತ್ತೆ. ಕೋಪ ಸಡನ್ ಆಗಿ, ಭಯ ಸಡನ್ ಆಗಿ, ಹೊಟ್ಟೆ ಕಿರ್ಚು, ಇನ್ನೊಬ್ಬರ ಮೇಲೆ ದ್ವೇಷದ್ದು, ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಇವೆಲ್ಲ ಎಬ್ಬರಿಸ್ತಾ ಇರ್ತಾನೆ. ಅಸೂಯೆ ಕಾರಣಗಳು, ಇಚ್ಛೆಗಳು, ಲಸ್ಟ್, ಅದನ್ನೆಲ್ಲ ನಾವು ಅಧಿಕವಾಗಿ ಈ ಹೃದಯಾಂತರಾಳದಿಂದ ಆ ಲೆಟ್ರ್ ಹೆಂಗೆ ಅದು ಲಾಸ್ಟಲ್ಲಿ ಉಕ್ಕಿ ಬರುತ್ತೋ ಅದೇ ರೀತಿಯಲ್ಲಿ ನಮ್ಮ ಹೃದಯಾಂತರಾಳದಲ್ಲಿ
ಉಕ್ಕಿ 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 ಪೂರ್ತಿಯಾಗಿ ದೇವರ ಮಹಿಮೆ, ಪ್ರಸನ್ನತೆ, ಕೃಪೆ, ವರಗಳಿಂದ ತುಂಬಿಸ್ಕೊಂಡು ಇಟ್ಕೊಂಡಿರ್ಬೇಕು. ಈ ರೀತಿ ಇದ್ದಾಗ ಸೈತಾನ ಸ್ವಭಾವಗಳು ಈ ರೀತಿ ಹೆದರಿಕೆ, ಪ್ರೀತಿ, ದೇವರ ಪ್ರೀತಿ ಇದ್ದಾಗ ಹೆದರಿಕೆ ಎಲ್ಲ ನಮ್ಮಲ್ಲಿ ಇಲ್ಲದೆ ಇರುತ್ತೆ. ಪ್ರೀತಿ ಇದ್ದಾಗ ದೇವರ ಸ್ವಭಾವ, ನಂಬಿಕೆ ನಮ್ಮ ಹೃದಯದಲ್ಲಿ ಬರುತ್ತೆ. ಆವಾಗ ದೇವರ ಮೇಲೆ ಪ್ರೀತಿ, ನಂಬಿಕೆ ಇವೆಲ್ಲ ಸೇರ್ಕೊಂಡು ಹೆದರಿಕೆಯಿಂದ ಹೋಗಲಾಡಿಸುತ್ತೇವೆ. ಈ ವಾಕ್ಯದಲ್ಲಿ ಇದೆ, ಕೆಳಗಡೆ ನಾವು ಓದೋಣ ನೋಡ್ರಿ. ಎದುರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ, ಯಾವನು ಎದುರ್ತಾನೋ ಅವನು ದೇವರ ಮೇಲೆ ನಂಬಿಕೆಯಲ್ಲ, ಪ್ರೀತಿ ಇಲ್ಲ. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ರಿಂದ ನಾವು ಪ್ರೀತಿಸುತ್ತೇವೆ. ಮೊದಲು ದೇವರು ನಮ್ಮನ್ನು ಪ್ರೀತಿ ಮಾಡಿದ್ರು, ಆಮೇಲೆ ನಾವು ದೇವರನ್ನ ಪ್ರೀತಿ ಮಾಡ್ತಾ ಇದ್ದೇವೆ. ಒಬ್ಬನು ತಾನು ದೇವರನ್ನು ಪ್ರೀತಿಸನೆಂದು ಹೇಳಿ ತನ್ನ ಸೋದರನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ಇಲ್ಲಿದೆ ನೋಡ್ರಿ. ನಾವು ದೇವ್ರ ಮೇಲೆ ಪ್ರೀತಿ ಇಟ್ರೆ ಮನುಷ್ಯರನ್ನ, ಅವನೆಂಥ ದುಷ್ಟ ಮನುಷ್ಯನಾದರೂ ಅವನ್ನ ಪ್ರೀತಿ ಮಾಡ್ತೀವಿ. ಕಾರಣ ಏನಂತ ಹೇಳಿದ್ರೆ ಅದೇ ದೇವರ ಪ್ರೀತಿ. ಅವ್ರ ರಕ್ಷಣೆ ಹೊಂದಬೇಕಂತ. ನಾನು ಸ್ಟಾರ್ಟಿಂಗಲ್ಲಿ ಹೊಸದಾಗಿ ರಕ್ಷಣೆ ಹೊಂದಿದಾಗ ನನ್ನ ಕುಟುಂಬದಲ್ಲಿ ಫಸ್ಟ್ ನಾನೇ ರಕ್ಷಣೆ ಹೊಂದಿದ್ದು. ನಾವು 6 ಜನ ಅಣ್ಣ ತಮ್ಮಂದರು. ಹೊಂದಿದ್ದು ಮಾತ್ರ ಅಲ್ಲ, ಸೇವೆಗೆ ಅವಾಗಿಂದನೇ ಸ್ಟಾರ್ಟ್ ಆಯಿತು. ಒಂದೇ ವರ್ಷದಲ್ಲಿ ಸೇವೆನೂ ಸ್ಟಾರ್ಟ್ ಆಯಿತು. ಆ 5 ಜನ ಅಕ್ಕ ತಂಗಿಯರು, ನಾನೇ ಲಾಸ್ಟು. 5 ಜನ, 4 ಜನ ಅಕ್ಕ, ಒಂದು ಅಣ್ಣ ರಕ್ಷಣೆ ಹೊಂದಬೇಕಂತ ಪ್ರಾರ್ಥನೆ ಮಾಡ್ತಿದ್ದೆ. ಎಷ್ಟೋ ವರ್ಷ ಪ್ರಾರ್ಥನೆ ಮಾಡಿದೆ. ಅದರ ಫಲವೇನು, 2 ರೋಸ್ ಮೇರಿ ಅಂತ ಹೇಳ್ಬಿಟ್ಟು ಒಂದು ಅಕ್ಕ ರಕ್ಷಣೆ ಹೊಂದಿದ್ರು, ಮತ್ತೆ ಹೆಸರಮ್ಮ ಅಂತೇಳಿ ರಕ್ಷಣೆ ಹೊಂದಿದ್ರು. ಮತ್ತೆ ಸ್ವಲ್ಪ ಸ್ವಲ್ಪವಾಗಿ ರಕ್ಷಣೆ ಮಾರ್ಗದಲ್ಲಿ ಬರೋಕ್ಕೆ ಶುರುವಾದರು. ಮತ್ತೆ ಜಯಕುಡಿಯಕ್ಕ ರಕ್ಷಣೆ ಹೊಂದಬೇಕಂದ್ರೆ ಅವರಲ್ಲಿ ಮಾಡ್ತಾ ಇದ್ರು. ನಾನೇನು ಮಾಡಿದೆ, ಪ್ರಾರ್ಥನೆ ಮಾಡೋದು ಸ್ಟಾಪ್ ಮಾಡಿದೆ. ಇವಾಗ ಅದೇನಾಗಿದೆ ಅಂತ ಹೇಳಿದ್ರೆ, ಅವರು ಮಾಡುವ ಮಿಸ್ಟೇಕ್ಗಳನ್ನ ಮಾತಾಡೋದು ಶುರುವಾಗೋದು. ಅವ್ರ ಮೇಲೆ ದ್ವೇಷ ಏನು ಬರೋದಿಲ್ಲ. ಅವ್ರು ಹಿಂಗೆ ಇವ್ರು ಹಿಂಗೆ ಅಂತ ಮಾತಾಡೋದು. ಕಾರಣ ಏನಂತ ಹೇಳಿದ್ರೆ, ನಮಗೆ ನಿಜವಾಗಲೂ ದೇವರ ಪ್ರೀತಿ ನಮ್ಮಲ್ಲಿದ್ದರೆ ನಾವೇನು ಮಾಡ್ತೀವಿ, ಆತ್ಮಗಳು ನರಕಕ್ಕೆ ಹೋಗದಂಗೆ ಬಿಡುಗಡೆ ಮಾಡಬೇಕನ್ನುವ ಸ್ವಭಾವ ನಮ್ಮಲ್ಲಿ ಬಂದು ಅದಕ್ಕಾಗಿ ಪ್ರಯಾಸ ಪಡ್ತೀವಿ. ಅದೇ ಪ್ರೀತಿ. ಅವ್ರು ಹೆಂಗಿದ್ರು ರಕ್ಷಣೆ ಹೊಂದಬೇಕು, ರಕ್ಷಣೆ ಹೊಂದಿದ್ರೆ ಒಂದು ಆತ್ಮ ನರಕಕ್ಕೆ ಹೋಗುತ್ತೆ ಅಂತ ಒಂದು ಸ್ವಭಾವ ನಮ್ಮಲ್ಲಿ ಬರುತ್ತದೆ. ಇಲ್ಲಿದೆ ನೋಡ್ರಿ. ಒಬ್ಬನು ತನ್ನ ದೇವರನ್ನು ಪ್ರೀತಿಸನೆಂದು ಹೇಳಿ ತನ್ನ ಸೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತನ್ನ ಕಂಡಿರುವ ತನ್ನ ಸೋದರನ್ನು ಪ್ರೀತಿಸದವನು ತನ್ನ ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ದೇವರ ಪ್ರೀತಿ ಸ್ವರೂಪನು. ತನ್ನ ಸೋದರನನ್ನು ಪ್ರೀತಿಸಬೇಕೆಂದ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. ದೇವರನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಯಾರೋ ಒಬ್ರು ಅವರನ್ನ ದ್ವೇಷ ಮಾಡಿದ್ರೆ ಅದು ದೇವರ ಪ್ರೀತಿ ಇಲ್ಲ ಅಂತ. ಯಾಕೆ ಗಂಡನ ಮೇಲೆ ಹೆಂಡತಿಗೆ ಪ್ರೀತಿ ಇಲ್ಲ, ಹೆಂಡತಿ ಮೇಲೆ ಗಂಡನಿಗೆ ಪ್ರೀತಿ ಇಲ್ಲ? ಯಾಕೆ ತಂದೆ ಮಕ್ಕಳ ಮೇಲೆ ಪ್ರೀತಿ ಇಲ್ಲ? ಇವಾಗಂತೂ ಇಲ್ಲೇ ಇಲ್ಲ. ಯಾಕೆ ಇಲ್ಲ? ಕಾರಣ ಏನು? ಅದಕ್ಕೆ ಹೋದ ವಾರನೇ ಹೇಳಿದ್ವಿ, ಒಂದು ಸೇವಕರು ಹೇಳಿದ್ರು ಅವರ ಅನುಭವದಲ್ಲಿ, ಅದನ್ನು ನಾನು ಕೇಳಿದೆ. ಫಸ್ಟ್ ದೇವರು ಯಾರೇ ಆಗಿರಲಿ, ಅವ್ರು ಸೇವೆ ಮಾಡಲಿ, ವಿಶ್ವಾಸ ಆಗಿರಲಿ, ಚರ್ಚಿಗೆ ಬರ್ತಿರುವ ವಿಶ್ವಾಸ ಆಗಿರಲಿ, ಯಾರೇ ಇರಲಿ, ಸ್ವಲ್ಪ ವಿಶ್ವಾಸ ಆಗಿರೋರು ಅವರು ಶಿಷ್ಯರಾಗಿ ಮಾರ್ಪಟ್ಟು ಅವರು ಸೇವೆ ಮಾಡೋರಾಗಿ ಮಾರ್ಪಡ್ತಾರೆ. ಎಲ್ಲರ ತಲೆ ಮೇಲೆ ಸುವಾರ್ತೆ ಹೇಳೋದು ತಲೆ ಮೇಲೆ ಬಿದ್ದ ಭಾರವಾಗಿದೆ. ಯಾರೇ ಆಗಿರಲಿ, ಅವರು ಹೃದಯಾಂತರಾಳದಲ್ಲಿ ಪ್ರೀತಿ ಅನ್ನೋದು ಬರಬೇಕಂದ್ರೆ ಮೊದಲನೇದು ಆಬ್ರಹಾಮ್ ಥರ ಫಸ್ಟ್ ದೇವರಲ್ಲಿ ಐಕ್ಯತೆ ಇರಬೇಕು. ಅವರಿಗೆ ದೇವರ ಕನೆಕ್ಟ್ ಆಗಿರಬೇಕು, ಮಗನಿಗಿನ ಹೆಚ್ಚಾಗಿ. ಆವಾಗ ಮಕ್ಕಳನ್ನ ಪ್ರೀತಿ ಮಾಡ್ತಾರೆ. ದೇವರ ಮೇಲೆ ಐಕ್ಯತೆ ಇಲ್ಲದ ಹಾಗೆ ಮಕ್ಕಳ ಮೇಲೆ ಪ್ರೀತಿ ತೋರಿಸಿದ್ರು ಅದು ಏನೋ ಹೊಟ್ಟೆ ಒಳಗೆ ಹುಟ್ಟಿರೋದ್ರಿಂದ ಅಂತ ಒಂದು ಜವಾಬ್ದಾರಿ ತರ ಬರುತ್ತೆ ಹೊರತು ಪೂರ್ಣ ಪ್ರೀತಿ ಇರೋದಿಲ್ಲ. ಅದಕ್ಕೆ ಮೊದಲನೇದು ಪ್ರತಿಯೊಬ್ಬರು ನಾವು ದೇವರಿಗೆ ನಮ್ಮನ್ನ ಪ್ರೀತಿ ಮಾಡಿದಂಗೆ ನಾವು ಅವನ್ನ ಪ್ರೀತಿ ಮಾಡಿದ್ರೆ ಮಾತ್ರ ಎಲ್ಲರನ್ನೂ ಪ್ರೀತಿ ಮಾಡುವ ಹೃದಯ ನಮಗೆ ಬರುತ್ತದೆ. ಅದೇ ಆತ್ಮ ಭಾರ. ನರಕಕ್ಕೆ ಹೋಗ್ತಾರಲ್ಲ, ಅವ್ರನ್ನ ಬಿಡುಗಡೆ ಮಾಡಬೇಕನ್ನೋ ಯೋಚನೆ ಬರುತ್ತದೆ. ಸ್ವಲ್ಪ ಜನ ಪಳಗ್ತಾರೆ, ಆತ್ಮ ಭಾರ ಇರೋದಿಲ್ಲ, ಸುಮ್ಮನೆ ಪಳಗ್ತಿರ್ತಾರೆ, ಅನ್ಯರುಗಳ ಜೊತೆ ಸಹವಾಸ ಮಾಡ್ತಾರೆ. ಅವರು ಪ್ರಾರ್ಥನೆ ಮಾಡುವ ಭಾರ ಇಲ್ಲ. ಸಮಯ ಸಿಕ್ಕಾಗ ಸುವಾರ್ತೆ ಹೇಳೋದಿಲ್ಲ. ಇದು ಇಲ್ಲೊಂದು ವಾಕ್ಯ ಇದೆ ನೋಡ್ರಿ, ಅದನ್ನೆಲ್ಲರೂ ಹೋದ್ರೆ 5ನೇ ವಾಕ್ಯದಲ್ಲಿ 3ನೇದು. ಅದರ ಮೇಲಿನ ಪ್ರೀತಿ ಏನಂದ್ರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ. ಎಲ್ಲ ಪ್ರೀತಿಯಲ್ಲೇ ಎಲ್ಲ ಅಡಕವಾಗಿದೆ ನೋಡ್ರಿ. ಯಾರೆಲ್ಲ ದೇವರನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೋ ಅವ್ರು ಹೇಳೋದನ್ನ ಕೇಳ್ತಾರಂತೆ. ಇದೇ ಇರೋದು.
ಅಬ್ರಾಮ್ ಯಾಕೆ ಈಸಾಕನ ಬಲಿ ಕೊಡಕ್ಕೆ ಹೋದ್ರು, ಯಾಕೆ ಇವಾಗೆಲ್ಲ ಒಳ್ಳೆ ರೀತಿಯಲ್ಲಿ ಸೇವಕರುಗಳು ಒಳ್ಳೆ ರೀತಿಯಾಗಿ ಎಲ್ಲ ಗಮನ ಇಟ್ಕೊಳ್ರಿ, ಒಳ್ಳೆ ರೀತಿಯಲ್ಲಿ ಆತ್ಮಗಳು ಸಭೆಗೆ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಮೇಲಿಟ್ಟಿರೋ ಪ್ರೀತಿ, ಜನಗಳು ರಕ್ಷಣೆ ಹೊಂದಬೇಕು, ಪರಲೋಕ ರಾಜ್ಯಕ್ಕೆ ನಡೆಸಬೇಕು, ನರಕ ಹೋಗ್ಬಾರ್ದಂತ. ಒಂದು ಸಭೆಗೆ 1000 ಜನ ಮೇಲೆ ಬರ್ತಾ ಇದ್ದಾರೆ. ಅದಕ್ಕೆ ಒಂದು ಸೇವಕರು ಹೇಳಿದ್ರು ಸೀಕ್ರೆಟ್ ಏನಂತ ಹೇಳಿದ್ರೆ, ಹೊರಗಡೆಯವರು ಆ ಸೇವಕರು ಹಿಂಗೆ ಹಂಗೆ ಹಿಂಗೆ ಅಂತ ಹೇಳ್ತಾರಂತ. ಪ್ರಾರಂಭ ಆದಾಗಿಂದ ಡೋರ್ ಓಪನ್ ಅಲ್ಲೇ ಐತಂತ. ಸಭೆ ಪ್ರಾರಂಭ ಆದ ದಿನದಲ್ಲಿ ಓಪನ್ ಮಾಡಿದ್ರಂತೆ, ಇದುವರೆಗೂ ಲಾಕ್ ಆಗಿಲ್ಲಂತೆ. ನೈಟಲ್ಲಿ ಕೂಡ ಸುಮ್ಮನೆ ಬಾಗ್ಲಾಕ್ತಾರೆ, ಲಾಕ್ ಮಾಡೋದು ಬೇರೆ, ಲಾಕ್ ಮಾಡಿ ಹೋಗೋದು ಬೇರೆ. ಒಳಗಡೆ ಯಾರೋ ಒಬ್ರು ಇರ್ತಾರಂತೆ, ಕಂಟಿನ್ಯೂಸ್ ಆಗಿ ಪ್ರೇಯರ್ ನಡೀತಾನೆ ಇತ್ತಂತೆ. ಅದೇ ತಮಿಳ್ನಾಡಲ್ಲಿ ಡಿಮೋಗನ್ ಅಂತನೂ ಸಭೆ ಹೆಸರು ಕೂಡ ಹೇಳುದು. ಅವ್ರ ಚರ್ಚ್ ಬೆಳೆಯೋದಿಕ್ಕೆ ದೊಡ್ಡದಾಗಿರೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಸಿಂಪಲ್ ಪ್ರಾರ್ಥನೆ. ನೋಡ್ರಿ, ಪ್ರಾರ್ಥನೆ ಬಹಳ ಇಂಪಾರ್ಟೆಂಟು. ಅದೇ ರೀತಿಯಲ್ಲಿ ವಾಕ್ಯನೂ ಇಂಪಾರ್ಟೆಂಟ್. ಯಾಕಂದ್ರೆ ವಾಕ್ಯನೇ ದೇವರೇ ವಾಕ್ಯವಾಗಿದ್ದಾರೆ. ಆಕಾಶ ಭೂಮಿ ಹೇಳಿದ್ರು ವಾಕ್ಯ ಎಳೆದು ಹೋಗೋದಿಲ್ಲ. ಇವಾಗ ನೋಡ್ರಿ, ಇವಾಗ ಮಾತಾಡ್ತಿರೋದು ವಾಕ್ಯನೇ. ಸೇವೆಗೆ ಮುಖ್ಯವಾದ ಆಯುಧ ವಾಕ್ಯ. ವಾಕ್ಯನೇ ಒಂದು ಹೃದಯದಲ್ಲಿ ಹೋಗಿ ಒಬ್ಬರು ಮನುಷ್ಯರನ್ನ ವಾಕ್ಯ ಆತ್ಮಹತ್ಯೆ ಮಾಡ್ಕೊಳಕ್ ಹೋದ್ರೆ ಎಲ್ಲ ಕಷ್ಟಪಡೋರು ಇವತ್ತು ನನ್ನ ಬಳಿ ನಾನು ವಿಶ್ರಾಂತಿ ಕೊಡ್ತೀನಿ ಅಂತ ಹೇಳೋದು ಅದಲ್ಲ. ವಾಕ್ಯಗಳು ನೋಡಿ ಬಹಳ ಜನ ರಕ್ಷಣೆ ಹೊಂದೋದು ವಾಕ್ಯನೇ. ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ, ಬರೀ ಊಟ ಮಾಡ್ಕೊಂಡು ಮನುಷ್ಯ ಜೀವನ ಮಾಡೋಕ್ಕಾಗಲ್ಲ, ನೀರು ಬೇಕು. ಬರೀ ನೀರು ಕುಡ್ಕೊಂಡು ಮನುಷ್ಯ ಜೀವನ ಮಾಡೋಕ್ಕಾಗೋದಿಲ್ಲ, ಎರಡೂ ಬೇಕು. ಅದೇ ರೀತಿ ಪ್ರಾರ್ಥನೆ ಅನ್ನೋದು ವಾಕ್ಯ ಅನ್ನೋದು ಎರಡು ಅರ್ಧ 50-50. ಪ್ರಾರ್ಥನೆ ಮಾಡೋದ್ರಿಂದ ನಾವು ದೇವ್ರ ಹತ್ರ ಮಾತಾಡ್ತೀವಿ, ವಾಕ್ಯ ಓದೋದ್ರಿಂದ ದೇವ್ರು ನಮ್ಮ ಜೊತೆಗೆ ವಾಕ್ಯದ ರೂಪದಲ್ಲಿ ಮಾತಾಡ್ತಾರೆ. ಅದನ್ನೇ ನಾವು ಇನ್ನೊಬ್ಬರಿಗೆ ಹೇಳ್ಬೇಕು. ಪ್ರಾರ್ಥನೆ ಮಾಡೋದ್ರಿಂದ ನಮ್ಮಲ್ಲಿರುವ ಎಲ್ಲ ಸೈತನ ಕ್ರಿಯೆಗಳು ಸ್ವಲ್ಪ ಅಳೆದು ದೇವರಾಗಿ ಮಾರ್ಪಾಡೋದಕ್ಕೆ ಪ್ರಯತ್ನ ಆಗ್ತೀವಿ. ವಾಕ್ಯ ಧ್ಯಾನಸರಿಂದ ದೇವ್ರ ಥರ ಆಗೋದಕ್ಕೆ ಪ್ರಯತ್ನ ಪಡ್ತೀವಿ. ದೇವರ ಮಾತಾಗಿದೆ, ಅದು ಪರಿಶುದ್ಧಾತ್ಮದಿಂದ ಬರೆಯಲ್ಪಟ್ಟಿದೆ. ಅದರಿಂದ ಎರಡು ಮುಖ್ಯ, ಎರಡನ್ನೂ ಕರೆಕ್ಟಾಗಿ ಮಾಡಬೇಕು. ಇಲ್ಲಿಂದ ನೋಡ್ರಿ, ಇಲ್ಲಿ ಒಂದು ವಾಕ್ಯ ಹೋದ್ರಿ, ದೇವರನ್ನ ಮೇಲೆ ಪ್ರೀತಿ ಏನಂದ್ರೆ ಆತನ ಆಜ್ಞೆಯನ್ನು ಕೈಗೊಂಡು ನಡೆಯುವುದೇ, ಆತನ ಆಜ್ಞೆಗಳನ್ನು ಭಾರವುಳ್ಳವುಗಳಲ್ಲ. ನೋಡ್ರಿ, ಒಂದು ಹೆಂಡತಿ ಗಂಡ ಇರ್ತಾರೆ, ಮಕ್ಕಳಿರ್ತಾರೆ. ಆ ಗಂಡ ಒಂದು ಮಾತು ಹೇಳ್ತಾರೆ, ನಿಜವಾಗ್ಲೂ ಪ್ರೀತಿ ಇದ್ರೆ ಅವ್ರು ಮಾಡ್ತಾರೆ. ಇದ್ರೆ ಆರ್ಗ್ಯುಮೆಂಟ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ನಿಜವಾಗ್ಲೂ ಅವ್ರ ಪ್ರೀತಿ ಇದ್ರೆ ಅವ್ರ ಕೆಲಸ ಹೇಳಿದ್ರೆ ಮಾಡ್ಬೇಕಲ್ಲ. ಇಲ್ಲಿ ವಾಕ್ಯ ಅದೇ ತರ ತಾನೇ ಹೇಳ್ತದೆ. ದೇವರ ಮೇಲಿನ ಪ್ರೀತಿ ಏನಂದ್ರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದು. ದೇವರು ಹೇಳಿದ್ರೆ ಹಣ್ಣು ತಿನ್ಬೇಡ ಅಂತ. ಹಣ್ಣು ಪಾಪ ಇಲ್ಲ, ಗ್ಯಾಪ ಇಲ್ಲ, ಏನಿಲ್ಲ. ಆ ಮಾತು ಮೀರೋದೇ ಪಾಪ. ಇವಾಗ ಅವ್ರು ಹಣ್ಣು ತಿನ್ಬೇಡ ಅಂದ್ರೆ ಇವ್ರು ತಿಂದ್ರು, ಇದೇ ಪಾಪ. ಆದರೆ ಬೈಬಲಲ್ಲಿ ಕೊಟ್ಟಿರೋ ವಾಕ್ಯದ ಪ್ರಕಾರ ನಾವು ನಡಿಬೇಕು. ಆಜ್ಞೆಗಳನ್ನ, ಅವರ ಕೊಟ್ಟಿರುವ ಆಜ್ಞೆಗಳನ್ನ ಪರಿಪಾಲಿಸಿದ್ರೆ ನಿಜವಾಗ್ಲೂ ಅವ್ರ ಮೇಲೆ ಪ್ರೀತಿ ಇಟ್ಟಿರೋದಂತ. ಒಂದು ನೋಡ್ರಿ, ಇವಾಗೆಲ್ಲ ಕ್ರೈಸ್ತರಿಗೂ ಲೋಕಸ್ಥರಿಗಿರೋದು ಒಂದೇ ವ್ಯತ್ಯಾಸ. ಏನಂದ್ರೆ ಅವರು ಪಾಪದಲ್ಲಿ ಮುಳುಗಿರ್ತಾರೆ. ಇವಾಗ ಆ ಪಾಪದಿಂದ ವೇದನೆಗಳು, ಸಮಸ್ಯೆಗಳು, ಶಾಪ, ಪಾಪದಿಂದ ಅದರಿಂದ ನರಳುತ್ತಾ ಇರ್ತಾರೆ. ಅವರು ಒಂದು ದಿನ ರಕ್ಷಣೆ ಹೊಂದಿ ಸಭೆ ಒಳಗಡೆ ಬರ್ತಾರೆ. ಸಭೆ ಒಳಗಡೆ ಬಂದ ಮೇಲೆ ಸಭೆಯಲ್ಲಿ ಪರಿಶುದ್ಧಿ ಇಲ್ಲದ್ರೆ ಯಾರು ಪರಲೋಕ ರಾಜ್ಯಕ್ಕೆ ಹೋಗಲ್ಲ ಅಂತ ಇಲ್ಲಿ ಬೋಧಿಸ್ತಾರೆ. ನೀವು ಸಭೆಗೆ ಬರೋದೇನಕ್ಕೆ? ನೀವು ನಾವು ಲೋಕದಲ್ಲಿ 6 ದಿನ ಇದ್ರಿ, ಪಾಪದಲ್ಲಿ ಮುಳುಗಿದ್ರಿ. ಇವಾಗಂತೂ ಟಾಪ್ ಲೆವೆಲ್ಗೆ ಹೋಗ್ತದೆ. ಯಾಕಂದ್ರೆ ಸೈತಾನು 24/7 ವರ್ಕ್ ಮಾಡ್ತಾನೆ. ನಾವು ಬಂದು ಭಾನುವಾರ 1.5 ಗಂಟೆನೆ, ಅದು ವಾಕ್ಯ ಕೂಡ 30 ನಿಮಿಷ ಮಾತಾಡ್ರಿ, 40 ನಿಮಿಷ ಮಾಡ್ರಿ ಅಂತ ಅವ್ರನ್ನ ಸ್ಟ್ರಿಕ್ಟ್ ಮಾಡಿಬಿಟ್ಬಿಟ್ರು. ವಾಕ್ಯಕ್ಕೇನು ಹೋಗೋದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ. ಲೋಕದಲ್ಲಿ ಸಮಯ ಅಧಿಕವಾಗಿ ಖರ್ಚು ಮಾಡ್ತಿದ್ದಾರೆ. ಲೋಕ ಪೂರ್ತಿ ಅವರಲ್ಲಿ ಆವರಿಸಿಕೊಂಡಿದೆ. ಇವಾಗ ಅವನು ನಿಜವಾಗ್ಲೂ ಯೇಸು ಸ್ವಾಮಿನ ಪ್ರೀತಿ ಮಾಡ್ತಾನೆ ಅಂತ ಹೇಳಿದ್ರೆ ಅವ್ರ ಹತ್ರ ಡೂಯೆಟ್ ಅಂದ್ರೆ ಅವ್ರ ಜೊತೆಯಲ್ಲಿ ಜಾಸ್ತಿ ಸಮಯ ಕಳೀತಾನೆ. ಇವಾಗ ಅವನು ದೇವ್ರ ಜೊತೆಯಲ್ಲಿ ಸಮಯ ಕಳೆಯೋದನ್ನ ಬಿಟ್ಟುಬಿಟ್ಟು ಅವನು ಲೋಕದಲ್ಲಿ ಸಮಯ ಕಳೀತಾನೆ. ದೇವ್ರು ಹೇಳ್ತಾರೆ, ಇದು ಮಾಡಬೇಡ, ನೀನು ಒಂದು ಹುಡುಗಿನ ಕಣ್ಣಿನಿಂದ ನೋಡಿದ್ರೆ ವ್ಯಭಿಚಾರ ಮಾಡಿದೆ ಅಂದ್ರೆ ಅವ್ನು ಮಾಡಲ್ಲ. ಯಾಕೆ ಅಂದ್ರೆ ಹೇಳು, ಅವನ ಆಜ್ಞೆಯನ್ನ ಪರಿಪಾಲಿಸ್ತಾ ಇದ್ದವನು. ಸರಿ, ಇವಾಗ ದೇವರ ಆಜ್ಞೆಯನ್ನ ಮೀರಿ ಪಾಪ ಮಾಡ್ತಾನಂದ್ರೆ ಅವ್ನು ದೇವ್ರ ಮೇಲೆ ಪ್ರೀತಿ ಇಲ್ಲ. ಅರ್ಥ ಆಗಿಲ್ಲಲ್ಲ? ನಿಜವಾಗ್ಲೂ ದೇವ್ರನ್ನ ಪ್ರೀತಿ ಮಾಡೋರು ಕ್ರೈಸ್ತರುಗಳು. ಅದೇನು ಕ್ರೈಸ್ತರಲ್ಲ, ಫಾಲೋವರ್ ಆಫ್ ಜೀಸಸ್ ಅಂತ ಬದಲಾಯಿಸ್ಬಿಟ್ಟಿದ್ದೀವಿ. ಕ್ರೈಸ್ತರಂದ್ರೆ ಅದು ಒಂದು ರಿಲಿಜಿಯಸ್, ಬರೀ ಹಬ್ಬ ಮಾಡೋರು, ಸಾಂಪ್ರದಾಯಿಕ ಬರೋರು, ಹೋಗೋರು, ಕಾಣಿಕೆ ಹಾಕೋರು, ಅದು ಒಂಥರ ರೊಟೀನ್ ಆಗ್ಬಿಟ್ಟಿದೆ ಅವರಿಗೆ. ಆ ಥರ ಅಲ್ಲ. ದೇವ್ರ ಜೊತೆಗೆ
ಐಕ್ಯತೆ ಉಳ್ಳವರು, ಫಾಲೋವರ್ ಆಫ್ ಜೀಸಸ್. ಇವರು ನಿಜವಾಗಲೂ ನೀವು ದೇವ್ರನ್ನ ಪ್ರೀತಿ ಮಾಡ್ತೀಯ ಅಂದ್ರೆ ದೇವ್ರ ಪಟ್ಟ ಆಜ್ಞೆಗಳ ಪ್ರಕಾರ ನಡಿಬೇಕು. ಅದು ಲಘುವಾದದ್ದಲ್ಲ. ಮೊದಲೇ ಹೇಳಿದೆ ನಿಮಗೆ, ನಮ್ಮ ದೇವರು ಅನ್ಯರುಗಳು ಬಾಯಿನಲ್ಲಿ ಚುಚ್ಕೊತಾರೆ, ಮತ್ತೆ ನಾಲಿಗೆಗೆ ಚುಚ್ಕೊತಾರೆ, ಬೆನ್ನಿಗೆ ಚುಚ್ಕೊತಾರೆ, ಶಾಟಿಯಲ್ಲಿ ಹೊಡ್ಕೊಂತಾರೆ, ದೇವಸ್ಥಾನ ಎಲ್ಲ ಬರೀ ಕಾಲಲ್ಲಿ ತಿರುಗುತ್ತಾರೆ, ನಡ್ಕೊಂಡು ಹೋಗ್ತಾರೆ, ಎಷ್ಟೋ ಸಲ ಸರ್ಕಸ್ಗಳು ಮಾಡ್ತಾರೆ. ಏನಕ್ಕೆ? ಹೃದಯದಲ್ಲಿ ಪ್ರೀತಿ ಇರಲಿ, ಸಮಾಧಾನ ಇರಲಿ, ನೆಮ್ಮದಿ ಇರಲಿ, ಪರಲೋಕ ರಾಜ್ಯ ಸಿಗಲಿ ಅಂತ. ಸಿಗ್ತಾ ವೇದನೆ ಇನ್ನೂ ದಾಸಿತ ಆಗ್ತದೆ. ಇದು ಡೀಸೆಂಟ್ ಆಗಿ ಕುತ್ಕೊಂಡು ಪ್ರಾರ್ಥನೆ ಮಾಡಬೇಕು, ವಾಕ್ಯವನ್ನು ಕೇಳಬೇಕು, ಅವ್ರ ಆಜ್ಞೆಯನ್ನು ಪರಿಪಾಲಿಸಿದ್ರೆ. ಅವ್ರ ಆಜ್ಞೆ ಏನು? ಅವ್ರ ಆಜ್ಞೆ ಏನು? ದೇವ್ರಿಗೆ ಮಾಡಬೇಡ ಅಂತ ಹೇಳಿದರೆ ಮಾಡದೇ ಇದ್ರೆ ಸಾಕು. ಅದು ನಿಜವಾಗ್ಲೂ ನೀನು ಅವ್ರನ್ನ ಪ್ರೀತಿ ಮಾಡ್ತೀಯ ಅಂತ ಅರ್ಥ. ಅವಾಗ ದೇವರಿನಲ್ಲಿ ನಿವಾಸ ಮಾಡ್ತಾರೆ. ನೀನು ದೇವರನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಲೋಕದಲ್ಲಿ ಜೀವಿಸ್ಬೇಕಾದ್ರೆ ಸೈತಾನ್ ಬಂದು ಏನು ಅವ್ರಿಗೆ ಇಷ್ಟವಿಲ್ಲದ ಯೋಚನೆಗಳನ್ನ ಕೊಡ್ತಾನೆ, ಅವ್ ಇಷ್ಟವಿಲ್ಲದ ಕಾರ್ಯ ಮಾಡಕ್ ಹೇಳ್ತಾನೆ. ಅವಾಗ ಹೋಲಿ ಸ್ಪಿರಿಟ್ ಹೇಳ್ತೈತೆ, ಇದು ಬೈಬಲಲ್ಲಿ ವಾಕ್ಯ ಕೇಳಿರ್ತೀರ ನೀವು, ಅವಾಗ ಇದು ಮಾಡಬೇಡ ಅಂತ ಹೇಳಿದಾರಂತೆ. ನೀನು ಆಸೆ ಪಟ್ಟು ಮಾಡ್ತೀಯಾ ಇಲ್ಲ ಗೊತ್ತಿದ್ದ ಮಾಡ್ತೀಯ ಅಂತ ದೇವ್ರು ನೋಡ್ತಾರೆ. ಆಸೆ ಪಟ್ಟು ಮಾಡೋರನ್ನ ಏನು ಮಾಡೋಕ್ಕಾಗಲ್ಲ. ಅವರು ನಾಮಕಾಸ್ತ ಕ್ರೈಸ್ತರು, ಹೆಸರು ಕ್ರಿಶ್ಚಿಯನ್, ಅವರು ಪರಲೋಕ ರಾಜ್ಯಕ್ಕೆ ಬಾಧ್ಯರಲ್ಲ. ಅವ್ರ ನರಕಕ್ಕೆ ಬಾಧ್ಯರು. ನೀನು ನಿಜವಾಗ್ಲೂ ಪ್ರೀತಿ ಮಾಡದಿದ್ರೆ ಅವ್ರು ಹೇಳೋದನ್ನ ಕೇಳಬೇಕಲ್ಲ. ಹಳೆ ಒಡಂಬಡಿಕೆಯಲ್ಲಿ ಇವಾಗ ಯಾರಾದರೂ ಇದ್ರೆ ನೀನು ಈ ಥರ ಮಾಡು, ಏರೆಮೆ ಆದ್ರೆ ಈ ಥರ ಮಾಡು, ಒಬ್ಬ ಪ್ರಾಫಿಟ್ಗೆ ಈ ಥರ ಮಾಡು ಅಂತ ಹೇಳಿದ್ರೆ ಅವರು ಅದಕ್ಕೆ ವಿಧೇಯರಾಗಿ ಅದನ್ನ ಮಾಡ್ತಾರೆ. ಯಾಕಂತ ಹೇಳಿದ್ರೆ ವಿಧೇಯರಾಗ್ತಿ ಇಲ್ಲ ಅಂತ ನೋಡಕ್ಕೆ. ಆ ಥರ ವಿಧೇಯರಾದ್ರೆ ತಾನೇ ಆ ಬ್ಲೆಸ್ಸಿಂಗ್ಸ್ ಎಲ್ಲ ನಮಗೆ ಸಿಗುವಂಥದ್ದು. ಇಲ್ಲಿ ಕೆಳಗಡೆ ಒಂದು ವಾಕ್ಯ ಇದೆ, ನಾವು ಓದೋಣ. ದೇವರಿಂದ ಹುಟ್ಟಿದವೆಲ್ಲವೂ ಲೋಕವನ್ನು ಜಯಿಸುತ್ತದೆ. ನೋಡ್ರಿ, ಲೋಕ ಜಯಿಸಕ್ಕೆ ಎಷ್ಟು ಕಷ್ಟ ಪಡ್ತಾ ಇದೀವಿ ಅಂದ್ರೆ, ಲೋಕ ನಮ್ಮ ಹೃದಯವನ್ನು ಮುಳುಗಿಸ್ತಾ ಇದೆ. ಒಂದು ಚಿಕ್ಕದು ದೇವರು ನನಗೆ ಪ್ರೇರೇಪಿಸಿದ್ರು. ಯಾರಾದ್ರೂ ಮಾತಾಡ್ತಿರ್ತಾರಲ್ಲ, ಚೆನ್ನಾಗಿ ಕೇಳ್ರಿ, ಮಾತಾಡ್ತಿರ್ತಾರಲ್ಲ, ಅವ್ರು ಮಾತಾಡ್ಬೇಕಾದ್ರೆ ನನ್ನ ಹೃದಯದಲ್ಲಿ ಬಂದು ಕೋಪನು ಭಯನು ಹುಟ್ಟಿಸ್ತಾ ಇತ್ತು. ಅವ್ರಿಗೆ ಏನು ರಿಪ್ಲೈ ಮಾಡೋದಂತಾನೆ ಗೊತ್ತಿರಲಿಲ್ಲ. ಪ್ರಾರಂಭ ದಿನದಲ್ಲಿ ಅವರು ಮಾತಾಡಿದ್ರೆ ತಪ್ಪು ಮಾತಾಡ್ತಿದ್ದಾರಂತ ಒಂದೇ ಮಾತು ಹೇಳ್ತಿದ್ದೆ, ಅದಕ್ಕೆ ತತ್ಕ ಬುತ್ಕ ಆಗ್ಬಿಟ್ಟು ಅವ್ರು ಹೋಗ್ಬಿಡ್ತಿದ್ರು. ಒಬ್ರು ಬೈತಾ ಇದ್ದಾರೆ, ನೀನು ಶಾಪಗ್ರಸ್ತನಾಗಲಿ ಅಂತ. ನಾನು ನಗ್ತಾ ಇದ್ದೆ, ಒಂದೇ ಮಾತು ಹೇಳ್ತಿದ್ದೆ, ಅಮ್ಮ ನಿಮ್ಮ ಬಾಯಿಗೆ ಅಷ್ಟು ಶಕ್ತಿ ಇಲ್ಲ, ಅದು ನಿಮ್ಮ ಮನುಷ್ಯರು, ದೇವರು ಆಶೀರ್ವದಿಸಬೇಕು, ಆಶೀರ್ವದಿಸ್ತಾ ಇದ್ದಾರೆ. ನಾನು ದೇವರ ಮಗನಾಗಿದ್ದೇನೆ. ಒಂದು ಸಮಯ ನಾನು ಏನಾದರೂ ಶಪಿಸಿದ್ರೆ ನಿಮಗೆ ಶಾಪಗ್ರಸ್ತ ಆಗುತ್ತೆ. ನಾನು ದೇವ್ರ ಮಗನಾಗಿದ್ದರೆ ನೀವು ನನ್ನನ್ನು ಏನಾದರೂ ಶಪಿಸಿದಾಗ ಅದು ನಿನಗೆ ರಿಟರ್ನ್ ಆಗುತ್ತೆ. ಆ ಥರ ಎಲ್ಲ ಮಾತಾಡಬೇಡ್ರಿ. ಎಷ್ಟು ಸ್ಪಿರಿಚುವಲ್ ಲೆವೆಲ್. ಒಬ್ಬರು ಬಂದು ನಮಗೆ ತಪ್ಪಾಗಿ ಏನಾದರೂ ಹೇಳಿದ್ರೆ ಅವನು ಸುಳ್ಳು ಹೇಳ್ತಾನೆ, ದೇವರನ್ನ ನೋಡ್ಕೊಂತಾರೆ. ಇವಾಗ ಏನಾಗಿದೆ ಅಂದರೆ, ಯಾರಾದರೂ ಮಾತಾಡಿದ್ರೆ ನಮ್ಮ ಹೃದಯದಲ್ಲಿ ಕಳವಳ ಬರ್ತಾ ಇದೆ. ಓಹೋ ಅಂದರೆ ಆ ಹೃದಯದಲ್ಲಿರುವ ಸೈತಾನು ನನ್ನ ಹೃದಯದಲ್ಲಿ ಬಂದು ಭಯ ಹುಟ್ಟಿಸೋದು, ಗಲಿಬಿಲಿ ಮಾಡೋದು. ಮಾತೆ ಉಪವಾಸ ಇದ್ದು ಪ್ರೇಯರ್ ಮಾಡಿ ಬಿಡುಗಡೆ ಹೊಂದ್ಕೊಂಡೆ. ನಾವು ಮಾತಾಡೋದು ಅವ್ರ ಹೃದಯದಲ್ಲಿ ಕಳವಳ ಉಂಟಾಗಬೇಕು, ಅವರಿಗೆ ಭಯ ಉಂಟಾಗಬೇಕು. ನಮ್ಮ ಹೃದಯದಿಂದ ಬರುವ ಆ ಯೇಸು ಸ್ವಾಮಿ ಅಭಿಷೇಕ ಶಕ್ತಿ, ದೇವ್ರ ಮೇಲೆ ಇಟ್ಟಿರೋ ಪ್ರೀತಿ, ನಂಬಿಕೆ, ಇದು ಲೋಕವನ್ನು ಜಯಿಸಬೇಕು. ಅವ್ರ ಮಾತಿಗೆಲ್ಲ ಎದುರೋದಿಲ್ಲ. ನಮಗೆ ಜ್ಞಾನ ಇರುತ್ತೆ, ಅಭಿಷೇಕ ಇರುತ್ತೆ, ಬರೀ ಪ್ರೀತಿ ಅಂತಲ್ಲ. ನಿಜವಾಗ್ಲೂ ದೇವ್ರನ್ನ ಪ್ರೀತಿ ಮಾಡೋನು ಪಾಪ ಮಾಡೋದಿಲ್ಲ, ಅವ್ರ ಆಜ್ಞೆಯನ್ನು ಕೈಗೊಂಡು ನಡೀತಾನೆ. ನಂಬಿಕೆ ಬರುತ್ತೆ. ಇವಾಗ ಪ್ರೀತಿ ಇರೋದ್ರಿಂದ ನಂಬಿಕೆ ಆಗಿ ಹುಟ್ಟುತ್ತಂತೆ. ಆ ನಂಬಿಕೆ ಲೋಕವನ್ನು ಜಯಿಸುತ್ತಂತೆ. ವಾಕ್ಯ ಭಾಗ ಹೇಳ್ತಂತೆ, ದೇವರಿಂದ ಹುಟ್ಟಿದ ಎಲ್ಲವೂ ಲೋಕವನ್ನು ಜಯಿಸದೆ, ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ. ನಂಬಿಕೆ ಇಲ್ಲದವರು, ನಾನು ಭಾಳ ಜನ ನೋಡಿದ್ದೀನಿ, ಭಾಳ ಪ್ರೇಯರ್ ಮಾಡ್ತಾರೆ, ವಾಕ್ಯ ಎಲ್ಲ ಓದ್ತಾರೆ, ಬಟ್ ಈ ಸ್ವಭಾವಗಳೆಲ್ಲ ಇಲ್ಲ. ನಾವಾಗಿ ಹೇಳಿದ್ರೂ ನೀನು ಇಷ್ಟು ಪ್ರೇಯರ್ ಮಾಡ್ತೀರಲ್ಲ, ಇಷ್ಟೆಲ್ಲ ಇದ್ದೀರಲ್ಲ, ನಿಮಗೆ ಜ್ಞಾನ ಇರಬೇಕಲ್ಲ, ಅದು ಅವರೇ ಕೊಡೋದು. ಯಾಕೆ ಜ್ಞಾನ ಇಲ್ದರೆ ಆತ್ಮ ಆದಾಯ ಮಾಡಲ್ಲ, ಪ್ರೇಯರ್ ಮಾಡೋಕ್ಕೆ ಬರಲ್ಲ. ಏನು ಬೇಡಬೇಕು ಏನು ಬೇಡಬಾರ್ದು ಕೇಳೋದಿಲ್ಲ.
ಆತ್ಮ ಫಲಗಳು ಅದು ಆಟೋಮೆಟಿಕ್ ಆಗಿ ದೇವ್ರು ನಂಬ್ಕೊಂಡ್ರೇನೆ ಅದರಲ್ಲಿ ಬೆಳೆಸ್ತಾರೆ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ. ಆದರೆ ಬೇಡ ಅಂತಾರೆ, ನಂಬಿಕೆ ಇರೋದಿಲ್ಲ, ದೇವ್ರ ಮೇಲೆ ಪ್ರೀತಿ ಇರೋದಿಲ್ಲ ಅಂದರೆ ಏನು? ಡ್ರಾಮಾ ಮಾಡ್ತಾ ಇದ್ದಾರೆ, ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಈ ಕೆಳಗಡೆ ಲೋಕವನ್ನು ಜಯಿಸೋದೇ ನಮ್ಮ ನಂಬಿಕೆ. ಯಾಕೆ ಲೋಕ ನಮ್ಮನ್ನು ಜಯಿಸ್ತಾ ಇದೆ, ನಾವ್ ಯಾಕೆ ಜಯಿಸ್ತಾ ಇಲ್ಲ? ಒಂದು ಪ್ರೀತಿ ದೊಡ್ಡದು. ಒಂದು ಕಥೆಯನ್ನು ಹೇಳ್ತೀನಿ, ಒಂದು ವಾಕ್ಯ ಓದ್ಬಿಟ್ಟು ನಾವು ಮುಗಿಸೋಣ. ಪ್ರೀತಿಗೆ ಒಂದು ಇಷ್ಟೆಲ್ಲ ಮಾತಾಡ್ತೀವಿ, ಆದರೆ ಒಂದು ಕಥೆ ರೂಪದಲ್ಲಿ ಹೇಳಿದ್ರೆ ಅದರ ಆಳವಾಗಿ ನಿಲ್ಲುತ್ತೆ. ಒಬ್ಬ ತಾಯಿ, ಒಬ್ಬ ಮಗ, ಶ್ರೀಮಂತರು, ಅವನಿಗೆ ತಂದೆ ಇಲ್ಲ. ಅವನೊಂದು ಬಡ ಹುಡುಗಿನ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟ, ಅವ್ರ ತಾಯಿಗೆ ಇಷ್ಟ ಇಲ್ಲದಿದ್ದನ್ನ. ಅವಾಗ ಅವನು ಹೇಳ್ದ ಅವ್ರ ಹೆಂಡತಿ ಹತ್ರ, ನನ್ನ ತಾಯಿ ಸ್ವಲ್ಪ ಸೊಣ್ಗೊಡೋದು ಗುಣಗೋದು ಸ್ವಲ್ಪ ಜಾಸ್ತಿ ಇಷ್ಟು, ನೀನು ಸಹಿಸ್ಕೋಬೇಕು, ಸಹಿಸ್ಕೊಂಡ್ರೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ. ಅವನು ಇಷ್ಟಪಟ್ಟರು ಅದನ್ನು, ಸರಿ ಎಲ್ಲ ಸಹಿಸ್ಕೊತೀನಿ ಅಂತೇಳಿ ಮದುವೆ ಆಯಿತು. ಮನೆ ಒಳಗೆ ಬಂದರು. ಕುತ್ಕೊಂಡ್ರೆ ಬೈಯೋದು, ನಿಂತ್ಕೊಂಡ್ರೆ ಬೈಯೋದು, ಊಟ ಮಾಡಿದ್ರೆ ಬೈಯೋದು, ಇದೇ ರೀತಿ ಹೋಗ್ತಾ ಇತ್ತು. ಮಾತೆತ್ತಿದ್ರೆ ಸಾಕು ಅತ್ತೆ. ಯಾವಾಗ ನೋಡಿದ್ರು, ನೀವು ಸೀರಿಯಲ್ ನೋಡಿದ್ರೆ ಈ ಥರ ಇರೋದಿಲ್ಲ. ಅದು ಒಳಗಡೆ ಲೋಕ ರಿವೆಂಜ್ ತೆಗಿತಾರೆ. ನೀವು ಸಭೆ ಒಳಗಡೆ ರಕ್ಷಣೆ ಮಾಡಿ ಒಳಗಡೆ ಬಂದರೆ ನಿಮ್ಮನ್ನು ಪರಿಶುದ್ಧ ಮಾರ್ಗದಲ್ಲಿ ನಡೆಸೋಕ್ಕೆ ಇವೆಲ್ಲ ಹೇಳ್ಕೊಟ್ಟು ಪರಲೋಕ ರಾಜ್ಯಕ್ಕೆ ನಡೆಸ್ತೀವಿ. ಲೋಕ ಟೀಚಿಂಗ್ ಬಂದ್ಬಿಟ್ಟು ನೀವು ಹೆಂಗೆ ದುಡಿಮೆ ಮಾಡೋದಂತ. ಆತ್ಮಿಕ ಜೀವಿತದಲ್ಲಿ ಲೋಕ ಪ್ರೀತಿ ಹೆಂಗೆ, ಹೃದಯದಲ್ಲಿ ಪರಿಶುದ್ಧತೆ ಹೆಂಗೆ, ಸಮಾಧಾನ ಹೆಂಗೆ, ನಂಬಿಕೆ ಹೆಂಗೆ, ಇದರಿಂದ ನಂಬಿಕೆಯಿಂದ ಲೋಕವನ್ನು ಜಯಿಸೋದು ಹೆಂಗೆ, ಇದನ್ನೆಲ್ಲ ಇಲ್ಲಿ ಹೇಳ್ಕೊಡ್ತಾರೆ. ಆ ರೀತಿ ಇದ್ದಾಗ ಆ ಅಮ್ಮ ಬಂದ್ಬಿಟ್ಟು ಟಾರ್ಚರ್ ಇನ್ನೂ ಬರ್ತಾ 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 ದಾಸ್ತಿ ಆಗ್ತಾ ಇದೆ. ಇದನ್ನ ಬರ್ಸಕ್ಕೆ ಆಗ್ತಾನೆ ಇಲ್ಲ ಯಮ್ಮನ ಹತ್ರ. ಅದು ಮಿತಿ ಮೀರಿ ಹೋಗ್ಬಿಡ್ತದೆ. ಎಂಟು ಸ್ಟೇಜಿಗೆ ಹೋಯ್ತು. ಯಮ್ಮನ ಕೈಯಲ್ಲಿ ತಡ್ಕೊಳಕ್ಕೂ ಆಗ್ತಾ ಇಲ್ಲ, ನಿದ್ದೆನೂ ಬರ್ತಾ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಒಂದು ದಿನ ದಾಸ್ತಿ ಆಗಿದ್ದನ್ನ ತಡ್ಕೊಳಕ್ಕಾಗದಂಗೆ, ಸರಿ ನಾನು ಊರಿಗೆ ಹೋಗಿ ಬರ್ತೀನಿ, ಮೈ ಚೆನ್ನಾಗಿಲ್ಲ ಅಂತ ಅತ್ತೆ ಹತ್ರ ಕೇಳುತ್ತೆ. ಸೊಸೆ ಕೇಳಿದ ತಕ್ಷಣ ಹೋದವಳು ಹಂಗೆ ಅಲ್ಲೇ ಇದ್ಬಿಡು, ಏನಕ್ಕೆ ಬರ್ತೀಯ, ಮತ್ತೆ ಬರಬೇಡ ಅಂತ ಹೇಳ್ತದೆ. ಈ ಅಮ್ಮ ಹತ್ಕೊಂಡು ಕೂತ್ಕೊಂಡೈತೆ. ಸರಿ ಗಂಡ ಬರಲಿ ಹೇಳ್ಬಿಟ್ಟು ಹೋಗೋಣ ಅಂತ ಅತ್ತೆ ಹತ್ರ ಹೇಳಾಯ್ತು. ಗಂಡ ಬಂದಾಗ ಅಣ್ಣ ಈ ಥರ ಮೈ ಚೆನ್ನಾಗಿಲ್ಲ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ. ಆವಾಗ ಗಂಡ ಬರೋರ್ಗು ಬಂದು ಹೇಳಿದ ಮೇಲೆ ಹೋಗ್ಬೇಕಾರೆ ಈ ಅತ್ತೆನ ಹೆಂಗಾದ್ರೂ ಮಾಡಿ ಕೊಂದಾಕ್ಬಿಡೋಣ, ನಾವು ಸೇಫ್ ಆನಂದವಾಗಿರ್ತೀವಿ, ಇಲ್ದಿದ್ರೆ ಆಗೋದಿಲ್ಲ ಅಂತೇಳಿ ಡಿಸೈಡ್ ಮಾಡ್ಕೊಂಡು ಊರು ಬಿಟ್ಟು ಬಂದು ಅಲ್ಲಿ ಅವ್ರ ಮಾವರು ಔಷಧಿಗಳು ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಬಂದು ಗುಲೋ ಅಂತ ಕಾಲು ಹಿಡ್ಕೊಂಡು ಅಳ್ತೈತೆ. ಏನಂತ, ನಮ್ಮ ಮತ್ತೆ ಟಾರ್ಚರ್ ತಡೆಯೋಕ್ಕಾಗ್ತಿಲ್ಲ, ಈ ಥರ ಕುತ್ಕೊಂಡ್ರೆ ಸರಿ, ಎದ್ದೇಳಿದ್ರೆ ಒಂದಿನ 2 ದಿನ ಪರವಾಗಿಲ್ಲ, ಇದು ಮಿತಿ ಮೀರಿ ಹೋಗ್ತದೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಅದರಿಂದ ವಿಷ ಕೊಡು, ಅವ್ರನ್ನ ಸಾಯಿಸ್ಬಿಡ್ತೀನಿ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ವಿಷ ಕೊಟ್ಟರೆ ಅವರು ಸತ್ತೋದ್ರೆ ನೀನು ಪೊಲೀಸ್ ಹಿಡ್ಕೊಂಡು ಹೋಗ್ತಾರೆ ಡೌಟ್ ಬಂದು, ಅದರಿಂದ ನಾನೊಂದು ಪೌಡ್ರ್ ಕೊಡ್ತೀನಿ, ಅದು ಬಂದು 1 ತಿಂಗಳು ಮಾತ್ರನೇ ಟೈಮು. ಈ 1 ತಿಂಗಳಲ್ಲಿ ಅವ್ರು ಸ್ವಲ್ಪ ಸಾಯ್ತಾರೆ. ಅದರಲ್ಲಿ ನೀನು ಪ್ರೀತಿ ತೋರಿಸ್ಬೇಕು, ಭಾಳ ಪ್ರೀತಿ ತೋರಿಸ್ಬೇಕು, ಹಾಲಲ್ಲಿ ಮಿಕ್ಸ್ ಮಾಡಿಕೊಡು. ನೀನು ಪ್ರೀತಿ ತೋರಿಸದೆ ಹೋದರೆ ನೀನೇ ಕೊಂದೆ ಅಂತ ಗೊತ್ತಾಗ್ಬಿಡುತ್ತೆ, ಆಮೇಲೆ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ಬಿಡ್ತಾರೆ. ಸರಿ ಕೊಡು ಅಂತೇಳಿ ತಗೊಂಡು ಮನೆಗೆ ಬಂದು ಡೈಲಿ ಹಾಲಲ್ಲಿ ಕಳಿಸೋದು, ಕೊಡೋದು. ಇವಾಗ ಪ್ರೀತಿ ತೋರಿಸ್ಬೇಕು, ನಟನೆ ಮಾಡಬೇಕು, ಆ್ಯಕ್ಟಿಂಗ್ ಕೊಡೋದು. ಅವಾಗ ಆಯಮ್ಮ ಕಾಲೆಲ್ಲ ಇಚ್ಕೋದು, ಪ್ರೀತಿ ತೋರಿಸ್ಬೇಕು. ಏನು ಕೆಲಸ ಹೇಳಿದ್ರು ಮಾಡೋದು. ಅವ್ರೇನು ಬೈದ್ರೂ ಪರವಾಗಿಲ್ಲ ಬಿಡು ಅತ್ತೆ ಅಂತ ಹೇಳೋದು. ಅವ್ರು ಬೈದ್ರೆ ನೀವು ಬೈದಂಗೆ ಏನು ಬೈತೀರಂತೆ. ಒಬ್ಬ ಕಿಟಕಿಯಿಂದ ಪಕ್ಕದ ಅಮ್ಮ, ಏನಮ್ಮ ನಿಮ್ಮ ಅತ್ತೆ ಭಾಳ ಟಾರ್ಚರ್ ಕೊಡ್ತಾರೆ, ಇಂಥ ಸಹಿಸ್ಕೊಂಡಿದ್ಯಾ ಅಂದರೆ, ಅಯ್ಯೋ ಅವ್ರು ಭಾಳ ಒಳ್ಳೆಯವರು, ಭಾಳ ಪ್ರೀತಿ ಮಾಡ್ತಾರೆ, ಹೃದಯ ಬಂದ್ಬಿಟ್ಟು ಭಾಳ ಒಳ್ಳೆಯದು, ಮೇಲ್ಗಡೆ ಹಂಗೆ ಬೈತಾರೆ ಹೊರ್ತು ಅವ್ರ ಹೃದಯ ಬಂದು ಮಗು ಥರ, ಅವ್ರು ನನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತ. ಹೃದಯದಲ್ಲಿ ಮಾತ್ರ ಅವ್ರು ಸಾಯ್ಬೇಕು, ಇನ್ನೇನು
ದಿನಗಳು ಕಳೀತಾ ಇದೆ, 5 ದಿನ 6 ದಿನ 10 ದಿನ ಕಳೀತಾ ಇದೆ, 15 ದಿನ ಅಂತ ಹೊರಗಡೆ ಆಕ್ಟಿಂಗ್ ಮಾಡ್ತಾ ಇರೋದು. ರೋಡಲ್ಲಿ ಬರೋ ತರಕಾರಿಯವ್ರ ಹತ್ರ ಎಲ್ಲ ಹೇಳೋದು, ಅವರು ಭಾಳ ಅತ್ತೆ ಚೆನ್ನಾಗಿ ನೋಡ್ಕೊಳ್ಳುತ್ತೆ, ವಿಜಯ ಸುಮ್ಮನೆ ಮಾತಾಡ್ತಾರೆ, ಅದ್ರ ನನ್ನನ್ನು ಮಾತಾಡಿ ಚೆನ್ನಾಗಿ ನೋಡ್ತಾರೆ ಅಂತ. ಈ ಅಮ್ಮ ಇದನ್ನೆಲ್ಲ ಕೇಳ್ತೈತೆ, ಅವ್ರ ಗಂಡನ ಹತ್ರ ಹೇಳ್ತೈತೆ, ಇಲ್ಲ ಅತ್ತೆ ಸುಮ್ಮನೆ ಬೈತಾರೆ, ಅವ್ರ ಪ್ರೀತಿ ಅದಕ್ಕೆ ತೋರಿಸ್ತಾರೆ ಅಂತ. ನೋಡಿ 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 ಈ ಅತ್ತೆಗೆ ಇದೇನಿದು, ನಾವು ಇಷ್ಟು ಹಿಂಸಿಸ್ತಾ ಇದೀವಿ, ಇವ್ರು ನೋಡಿದ್ರೆ ಪ್ರೀತಿ ತೋರಿಸ್ತಲ್ಲ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ನಟನೆ ಮಾಡ್ತಾಳೆ ಏನೋ ನೋಡೋಣ ಅಂತೇಳಿ ಭಾಳ ಹಿಂಸೆ ಕೊಟ್ರು ಈ ಅಮ್ಮ ಹಾಲು ಕಳಿಸ್ತಾ ಇದೆ. ಇನ್ನೇನು ಬಿಡು, 20 ದಿನ ಆಯಿತು, ಇನ್ನೇನು 10 ದಿನ ನೀನು ಹೋಗ್ತೀಯ, 20 ದಿನ ಆಯಿತು, ಇನ್ನೇನು 10 ದಿನದಲ್ಲಿ ನೀನು ಹೋಗ್ತೀಯ, ಅದಕ್ಕೋಸ್ಕರ 20 ದಿನನೇ ಸಹಿಸ್ಕೊಂಡ್ವಿ, ಇನ್ನೇನು 10 ದಿನದಲ್ಲಿ ಸಹಿಸ್ಕೊಳ್ಳೋದಿಲ್ವಾ, ಬಿಡು ಅಂತೇಳಿ ಕಳಿಸ್ತಾನೆ ಐತೆ, ಪ್ರೀತಿ ತೋರಿಸ್ತಾನೆ ಐತೆ. ಈ ಅಮ್ಮನಿಗೆ ಅತ್ತೆಗೆ ಈ ವಿಷಯ ಗೊತ್ತಿಲ್ಲ, ಈ ಅಮ್ಮ ಈ ಬುದ್ಧಿ ಗೊತ್ತಿದ್ದರಂತ, ಓಹೋ ಇವಳು ನಾವು ಎಷ್ಟೇ ಹಿಂಸಿದ್ರು ನಿಜವಾಗ್ಲೂ ಪ್ರೀತಿ ತೋರಿಸ್ತಾ ಇದ್ದಾಳೆ, ನಾವೇ ತಪ್ಪು ಮಾಡ್ಬಿಟ್ಟಿವಿ ಅಂತೇಳಿ ಅವಾಗಿಂದ 20ನೇ ತಾರೀಕಾಗಿ 21ನೇ ತಾರೀಕಿಂದ ಅವ್ರೇನು ಮಾಡಿಬಿಟ್ರು, 21 ದಿನ ಆದಮೇಲೆ ಆ ಅಮ್ಮನಿಗೆ ಸೀರೆ ಹೋದ್ರೆ ಬಾರಮ್ಮ ಸೀರೆ ತಗ ಸ್ಟಾರ್ಟ್ ಆಯಿತು. ಸೀರೆ ತಗ ಅಂತ, ಬೇಡ ಅತ್ತೆ ನನಗೇನಕ್ಕೆ ಇರೋದಿಲ್ಲ ಅತ್ತೆ, ತಗೊಳಮ್ಮ, 1 ಸೀರೆ ಬೇಡ 4 ಸೀರೆ ತಗ, ತರಕಾರಿ ಬಂದರೆ ಏನು ತಗೊಂಡೋಗಮ್ಮ. ಓಹೋ ಇವಳು ಇಷ್ಟಾಗಿ ನಾವು ಪ್ರೀತಿ ಮಾಡ್ತಾಳೆ ಅಂತೇಳಿ ಕನೆಕ್ಟ್ ಆಯ್ತು. ಓಹೋ ನಾವು ಎಷ್ಟೇ ದೂಷಣೆ ಮಾಡಿದ್ರು ಅವ್ರು ಪ್ರೀತಿ ಬಿಡ್ತಾ ಇಲ್ಲ, ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಸರಿ ಇದೇನಿದು ಈ ಅಮ್ಮ ಈ ಥರ ಬದಲಾಗ್ತದೆ ಅಂತ 25ನೇ ದಿನ ಆದಮೇಲೆ ಅವ್ರ ಕೀ ತೆಗೆದವ್ರೆ ಮಗಳಿಗೆ ಕೊಟ್ಬಿಟ್ಟು, ನೋಡಮ್ಮ ಈ ಮನೆ ಇನ್ಚಾರ್ಜ್ ಎಲ್ಲ ನಿನಗೇನೆ, ನಾನೇನು ಹೋಗ್ತಾ ಇದ್ದೀನಿ ಕಡೆಯದು, ಇನ್ನೇನು ಯಾವಾಗ ಹೋಗ್ತೇನೆ ಏನೋ ಗೊತ್ತಿಲ್ಲ, ಹೋದ್ಮೇಲೆ ಅಲ್ಲಿದೆ ಸೀರೆಗಳೆಲ್ಲ ನಿನಗೆ, ಆ ಬಂಗಾರ ಇದೆ ನೋಡು, ಆ ಬಂಗಾರ ಪೂರ್ತಿ ನಿನಗೇನೆ, ಯಾಕಂದರೆ ಇವಾಗ ನೀನು ವಾರಿಸು, ನಿನ್ನ ಬಿಟ್ಟರೆ ಯಾರಿದ್ದಾರೆ, ನಮಗೆ ಕೂಡ ಯಾರಿಲ್ಲ, ಆ ಬಂಗಾರ ಎಲ್ಲ ತಗ, ಆ ಪಾತ್ರಗಳೆಲ್ಲ ಇದ್ದಾವೆ ಜೋಪಾನವಾಗಿ ಇಟ್ಕ, ಎಲ್ಲ ಮಾಡು, ನನಗೇನೋ ಒಂದು ತೊತ್ತು ಊಟ ಕೊಡ್ತಿದ್ಯಾ ಅದು ಕೊಟ್ಬಿಟ್ಟು ನಾನು ಮುಗಿಸ್ಕೊಂಡು ಹೋಗ್ತೀನಿ, ಕುಟುಂಬವನ್ನು ನೀನು ನಡ್ಸ್ಕೊಂಡು ಹೋಗು ಅಂತ ಹೇಳಿದ್ರು. ಈ ಅಮ್ಮನಿಗೆ ಗುಲು ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. 25 ದಿನ ಆಗಿದೆ, ಏನಂದರೆ 5 ದಿನದಲ್ಲಿ ಅತ್ತೆ ಹೋಗ್ಬಿಡ್ತಾರೆ, ಬೀಗದ ಕೈ ಕೊಟ್ಟಿದ್ದಾರೆ, ಎಲ್ಲ ಪತ್ರಗಳು ಬಂದೈತೆ. ಮಾರ್ಪು ಏನಂದರೆ ಅವರು ಸಾಯೋದಕ್ಕೋಸ್ಕರ ಆ್ಯಕ್ಟಿಂಗ್ ಮಾಡಿತ್ತು. ಗಂಡ ಬಂದ ಏನು ಕೇಳಿದ್ರು ಏನು ಹೇಳೋಕ್ಕಾಗ್ತಿಲ್ಲ, ಅತ್ತೆ ಕೇಳ್ತಾರೆ ಏನು ಕಳ್ತಿದ್ಯಾ ಅಂದರೆ ಹೇಳೋಕ್ಕಾಗ್ತಿಲ್ಲ, ನೀನು 5 ದಿನದಲ್ಲಿ ಹೋಗ್ಬಿಡ್ತಾರೆ ಅತ್ತೆ, ಒಂದು ಕೊಲೆಗಾರ ಪಟ್ಟ, ಮತ್ತೆ ಓಡು ಯಾರ ಹತ್ರ ಹೇಳಪ್ಪ, ಹೇಳ್ರಿ ಯಾರ ಹತ್ರ ಓಡು, ಓಡು ಮಾವ ಹತ್ರ, ಮಾವ ಕಾಲು ಹಿಡ್ಕೊಂಡು, ಮಾವ 25 ದಿನ ಹಾಕ್ಬಿಟ್ಟಿದ್ದೀನಿ, ಇನ್ನು ಇರೋದು 5 ದಿನ ಅಂದರೆ ಏನು ಮಾಡೋಕ್ಕಾಗಲ್ಲ, ಅದು ಪೂರ್ತಿ ಹತ್ಬಿಟ್ಟಿರ್ತೈತೆ, ನಾವೇನು ಕಾಪಾಡೋಕ್ಕಾಗಲ್ಲ ಅಂತ ಮಾವರು ಹೇಗಾದರೂ ಮಾಡಿ ಕಾಪಾಡಬೇಕು, ನನ್ನ ಪ್ರಾಣ ತಗೊಂಡು ಬೇಕಾದ್ರೆ ಅವರು ಪ್ರಾಣ ಕಾಪಾಡು, ಉಲ್ಟಾ ರಿವರ್ಸ್. ಆ ಅಪ್ಪನಿಗೆ ಶಾಕ್ ಆಗ್ಬಿಟ್ಟು, ನಿನ್ನ ಪ್ರಾಣ ಹೋಗಿ ಆಯಮ್ಮನ ಕಾಪಾಡ, ಹೌದು ನನ್ನ ಪ್ರಾಣ ಹೋಗ್ಲಿ, ಅವ್ರು ಚೆನ್ನಾಗಿರಲಿ ಇರೋವರೆಗೂ, ಏನು ಮಾಡ್ತೇವೆ ಗೊತ್ತಿಲ್ಲ, ನನಗೆ ಕಾಪಾಡಬೇಕು, ಕಾಲು ಹಿಡ್ಕೊಂಡು. ಅವಾಗ ಅವ್ರ ಮಾವರು ಹೇಳಿದ್ರಂತೆ, ಅಲೆ ಬುಚ್ಚಿ ನೀನು ತಪ್ಪು ಮಾಡ್ತೀಯ ಅಂದರೆ ನಾನು ತಪ್ಪು ಮಾಡಿಲ್ಲ, ಅವರು ವಯಸ್ಸಾದವರು, ಅದಕ್ಕೋಸ್ಕರ ಮೊಕ್ಕಾಲು ನೋವಿರುತ್ತೆ, ಶರೀರಕ್ಕೆ ಬಲ ಕೊಡೋದಕ್ಕೆ ಕೊಟ್ಟೆ, ನೀನು ಕೊಡ್ತಿದ್ದಂಗೆ ಅವ್ರಿಗೆ ಬಲ ಬಂದಿರುತ್ತಂದರೆ, ಆಮೇಲೆ ಈ ಅಮ್ಮ ಗಮನಿಸ್ತಂತೆ ಇವರೆಷ್ಟು ಮಿಕ್ಸ್ ಮಾಡಿದ್ರೂ ಅವ್ರ ಶರೀರ ಬಂದು ಇನ್ನೂ ಆಕ್ಟಿವ್ ಆಗಿರ್ತದಂತೆ, ಮೋಕಾಲುಗಳು ನೋವು, ವಯಸ್ಸಾದವ್ರಿಗೆ ಮೋಕಾಲು ನೋವುತ್ತೆ, ಮೋಕಾಲು ನೋವು ಹೋಗೋದಕ್ಕೆ ಕೊಟ್ಟೆ, ಹೋಗು ಸಂತೋಷವಾಗಿರುತ್ತೆ ಕಳಿಸ್ಕೊಟ್ರಂತೆ. ಅಲ್ಲಿ ಕೂಡ 12:21 ನಾವು ತೆಗೆದು ಓದೋದಾದರೆ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಅಂದರೆ ಈಗ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಾವು ಪ್ರೀತಿಯಲ್ಲಿದ್ದು ನಮಗೆ ವಿರೋಧವಾಗಿ ಕೆಟ್ಟದ್ದು ಮಾಡಕ್ಕೆ ಬಂದವ್ರನ್ನ ನಾವು ಪ್ರೀತಿಯಿಂದ ಜಯಿಸ್ಬೇಕು. ಅದಕ್ಕೆ ಈ ಸ್ಟೋರಿ ಉದಾಹರಣೆ ಕತೆ ಏನಂತ ಹೇಳಿದ್ರೆ, ಆ ಅಮ್ಮ ಅವ್ರನ್ನ ನಿಜವಾಗ್ಲೂ ಪ್ರೀತಿ ಮಾಡಿಲ್ಲ, ಸೊಸೆ ಅತ್ತೆನ ನಿಜವಾಗ್ಲೂ. ಏನಕ್ಕಂತ ಹೇಳಿದ್ರೆ, ಅವರು ಕೊಡ್ತಿರುವ ಹಿಂಸೆಯಿಂದ ಅವ್ರನ್ನ ಸಾಯಿಸಬೇಕು, ಸತ್ತೋಗ್ತಾರಲ್ಲ, ಜೈಲಿಗೆ ಹೋಗ್ಬಾರ್ದನ್ನೋ ಒಂದು ಕಪಟ ಪ್ರೀತಿಯಿಂದ ಅವರು ನಾಟಕ ಮಾಡ್ತಾ ಇದ್ರು.
ಆದರೆ ನಿಜವಾದ ಪ್ರೀತಿ ಏನಂತ ಹೇಳಿದ್ರೆ, ನಾವು ಎಂಥ ಕೆಟ್ಟವ್ರನ್ನಾಗಲಿ ಇರಲಿ, ನಾವು ಪ್ರೀತಿ ತೋರಿಸಿದಾಗ ಹೃದಯ ಬದಲಾಗಿ ದೇವರ ಕಡೆಗೆ ಬರುತ್ತದೆ. ಆ ಪ್ರೀತಿಯನ್ನೇ ದೇವರು ಸಿಲುಬೆಯಲ್ಲಿ ಜಯಿಸಿದ್ರು. ಕೆಟ್ಟತನವನ್ನು ಒಳ್ಳೆತನದಿಂದ ಜಯಿಸಬೇಕೇ ಹೊರತು, ನಾವು ಅವರು ಕ್ರೂರವಾಗಿದ್ದು ನಾವು ಕ್ರೂರ, ಅವರು ದ್ವೇಷ ಎದುರಿಸ್ತಾರೆ ನಾವು ದ್ವೇಷಿಸಿದ್ರೆ ಅದು ಆಪತ್ತಿಗೆ ಹೋಗಿ ಮುಗಿತತೆ ಹೊರತು ಮತ್ತೆ ಎಲ್ಲೂ ಕೂಡ ಪ್ರೀತಿಯಲ್ಲಿ ಬಂದು ಸೇರೋದಿಲ್ಲ. ಇದು ಒಂದು ಉದಾಹರಣೆ ಆಗಿದ್ರು ಕೂಡ, ಅವಳು ಹಿಂಸೆ ಮಾಡಿದಕ್ಕೋಸ್ಕರ ಇವರು ಆಕ್ಟಿಂಗ್ ಮಾಡಿ ಆ ಪ್ರೀತಿ ಗೆದ್ರು. ಇದೇ ನಿಜವಾಗ್ಲೂ ಯೇಸು ಸ್ವಾಮಿ ನಾವು ಪಾಪಿಗಳಾಗಿದ್ದಾಗ, ಪೂರ್ತಿ ಪಾಪ. ಇವಾಗ ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬರು ಜೀವ ಕೊಡ್ತಾರೆ, ಒಬ್ರು ಕಷ್ಟದಲ್ಲಿ ಸಹಾಯ ಮಾಡ್ತಾರೆ ಅಂದರೆ ಅವ್ರಿಗೆ ಬೇಕಾದವರು ಪ್ರೀತಿ ಇರೋರು ಮಾತ್ರ ಮಾಡ್ತಾರೆ. ಬಟ್ ನಾವು ಕೆಟ್ಟವರು, ನಮಗೆ ಹೆಂಗೆ ಸಹಾಯ ಮಾಡ್ತಾರೆ ದೇವರು? ಆದರೂ ಕೂಡ ಕೆಟ್ಟವರಾಗಿದ್ದ ನಮ್ಮನ್ನ ಪ್ರಾಣ ಕೊಟ್ಟು ತ್ಯಾಗ ಮಾಡಿ ಸೈತಾನಿಂದ ತನ್ನ ಜೀವವನ್ನು, ಪ್ರಾಣವನ್ನು, ರಕ್ತವನ್ನು ಒಂದು ಡ್ರಾಪ್ ಇಲ್ಲದಾಗೆ ಬಿಡುಗಡೆ ಮಾಡಿ ನಮ್ಮನ್ನು ಕೊಂಡ್ಕೊಂಡಿದ್ದಾರೆ. ಕೊಂಡ್ಕೊಂಡ್ಮೇಲೆ ಅವರ ಸ್ವಭಾವದಲ್ಲಿ, ಅವರ ಆಜ್ಞೆಗಳ ಪ್ರಕಾರ ನಾವು ನಡಿಬೇಕು. ಅವರ ಪ್ರೀತಿ ತೋರಿಸಿದ್ರಲ್ಲ, ಆ ಪ್ರೀತಿ ನಮ್ಮಲ್ಲಿದೆಯಾ? ಒಬ್ಬೊಬ್ಬರ ಮನೆಯಲ್ಲಿ ಏನಕ್ಕೆ ಸಮಸ್ಯೆ ಬರುತ್ತೆ ಹೇಳ್ತೀನಿ ಕೇಳ್ರಿ. ಒಬ್ರು ಬಹಳ ಪ್ರೀತಿ ತೋರಿಸ್ಬೇಕು, ಒಬ್ರು ಬಂದು ಕೋಪದಲ್ಲಿರ್ತಾರೆ. ನೀ ಪ್ರಪಂಚದಲ್ಲಿ ಇದೇ ನಡೀತಿರೋದು. ಒಬ್ರು ಬಹಳ ಪ್ರೀತಿ ತೋರಿಸ್ತಾರೆ, ಅವರು ಕೋಪದಲ್ಲಿರ್ತಾರೆ. ಸ್ವಲ್ಪ ದಿನ ಆದಮೇಲೆ ಅವರು ಬದಲಾಗ್ತಾರೆ. ಯಾಕಂದ್ರೆ ಪ್ರೀತಿ ತೋರಿಸ್ತಾ ಇರ್ತಾರೆ, ಅವರು ಬದಲಾಗ್ತಾರೆ. ಆದರೆ ಇಬ್ಬರು ನೀನೇನು ನಾನೇನು, ನೀನು ಹೇಳೋದು ನಾನೇನು ಕೇಳೋದು ಅಂತ ಹೇಳಿದ್ರೆ ಆ ಕುಟುಂಬಗಳು ಉಳಿಯೋದಿಲ್ಲ. ಈಗೋ ಪ್ರಾಬ್ಲಮ್ ಇದ್ದಾಗ ಇವಾಗ ಡೈವರ್ಸ್ಗಳು ಅಧಿಕವಾಗ್ತಾ ಇದೆ, ಕುಟುಂಬದಲ್ಲಿ ಸಮಸ್ಯೆಗಳು ಆಗ್ತಾ ಇದೆ. ದೈವಿಕವಾದ ಪರಲೋಕ ರಾಜ್ಯದ ಪ್ರೀತಿ ಅವರಲ್ಲಿಲ್ಲ. ನಿಜವಾಗ್ಲೂ ದೇವರ ಪ್ರೀತಿ ಮಾಡ್ತಾರಂತ ಆಜ್ಞೆಗಳನ್ನ ಕೈಗೊಂಡು ನಡೀತಾರೆ. ಎಷ್ಟೋ ಜನಗಳು ಬೈಬಲ್ ತಗೊಂಡ್ರೆ ಅವ್ರು ಎಷ್ಟೋ ಆಸ್ತಿ ಪಾಸ್ತಿಗಳನ್ನೆಲ್ಲ ತ್ಯಾಗ ಮಾಡಿ ದೇವರಿಗೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿ ಅವರಿಗೆ ಸಿಗುವಂತ ಪರಲೋಕ ರಾಜ್ಯದ ಒಂದು ಮಹಿಮೆಗೋಸ್ಕರ ಈ ಲೋಕದಲ್ಲಿ ಜೀವಿಸ್ಬೇಕಾದ್ರೆ ದೇವರ ಪ್ರೀತಿಗೋಸ್ಕರ ಪ್ರಾಣವನ್ನು ಬಿಟ್ಟಿದ್ದಾರೆ. ಎಷ್ಟು ಜನ ದೇವ್ರು ನಂಬ್ಕೊಂಡು ಮಿಷನರಿಗಳು ಪ್ರೀತಿ ತೋರಿಸೋದಕ್ಕೆ ಆಸ್ತಿ ಪಾಸೆಲ್ಲ ಬಿಟ್ಟು ಬಂದು ಎಷ್ಟು ಜನ ಜೀವ ತ್ಯಾಗ ಮಾಡಿದ್ದಾರೆ. ಕಾರಣ ಏನಂದ್ರೆ ದೇವ್ರ ಮೇಲಿಟ್ಟಿರುವ ಪ್ರೀತಿ. ಮಿಷನರಿಗಳೆಲ್ಲ ಜೀವ ತ್ಯಾಗ ಮಾಡಿದ್ದಾರೆ. ಅದಕ್ಕೆಲ್ಲ ಕಾರಣ ಏನಂದ್ರೆ ಪ್ರೀತಿ. ಇವಾಗ ಆ ದೈವಿಕ ಪ್ರೀತಿ ಇಲ್ಲದೆ ಹೋಗ್ತಾ ಇದೆ. ಹೋದ್ರಿ ಮತ್ತಾಯ 23:12. ಇದಲ್ಲದೆ ಅಧರ್ಮವು ಹೆಚ್ಚಾಗಿರೋದ್ರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ಇದು ಏನು ಪ್ರಾಬ್ಲಮ್ ಅಂದರೆ ಅದರ ಕಡೆವರೆಗೂ ತಾಳುವನೇ ರಕ್ಷಣೆ ಹೊಂದುವುದು. ಏನಂದರೆ ಅವ್ರ ಕೋಪದಲ್ಲಿದ್ದಾಗ ಒಂದು ಜ್ಞಾನ ಬೇಕು. ಅಜ್ಞಾನಿಗಳು ಇದು ಮಾಮೂಲಿ ಲೋಕಸ್ಥರಿಗೆ ಇದೆ. ಕ್ರೈಸ್ತರಿಗೆ ಬಹಳ ಸ್ಪಿರಿಚುವಲ್ ಅಲ್ಲಿ ಬೆಳಿಬೇಕು, ಆತ್ಮಿಕದಲ್ಲಿ ಬೆಳಿಬೇಕು. ಇವಾಗ ನಾನು ಹೇಳ್ತಿರೋದು ಬರೀ 0%. ಇದು ಇನ್ನೂ ಪ್ರಾಣ ಕೊಡುವ ರೀತಿಯಲ್ಲಿ ಬೆಳಿಬೇಕು. ಕುಟುಂಬನೆಲ್ಲ ಬಿಟ್ಟು ಮಿಷನರಿ ಹೋಗುವಷ್ಟು ಬೆಳಿಬೇಕು. ಅಂದ್ರೆ ರಷ್ಯಾದಲ್ಲೆಲ್ಲ ಕಾಲದಲ್ಲಿ ಮಗು ಮೇಲೆ ಕತ್ತಿ ಇಲ್ಲಿ ಇಟ್ಬಿಟ್ಟು ಯೇಸುವಿನ ತಿರಸ್ಕರಿಸು ಇಲ್ಲದ್ರೆ ಸಾಯಿಸ್ತೇನೆ ಅಂತೇಳಿ ಮಗು ಕುತ್ತಿಗೆಯಲ್ಲಿ ಇಟ್ಬಿಟ್ಟು ಅಲ್ಲಿ ತಂದೆ ಹತ್ರ ಕೇಳಿದಾಗ ತಂದೆ ಹೇಳ್ತಾರೆ, ತಂದೆ ಇವಾಗ ಮಗಳ ಇಲ್ಲ ದೇವ್ರ ಅಂತ ನೋಡಿದಾಗ ಮಗಳು ಹೇಳ್ತಾಳಂತೆ, ಬೇಡ, ನಮ್ಮ ಪರಲೋಕ ರಾಜ್ಯಕ್ಕಾಗಿ ದೇವ್ರನ್ನ ತಿರಸ್ಕರಿಸೋದು ಬೇಡ, ನಾನು ಹೋದ್ರೂ ಪರವಾಗಿಲ್ಲ, ನೀನು ದೇವ್ರನ್ನ ತಿರಸ್ಕರಿಸೋದು ಬೇಡ ಅಂತೇಳಿ ತಿರಸ್ಕರಿಸ್ದಂಗೆ ಮಗಳ ಪ್ರಾಣವನ್ನು ಕೊಟ್ಟವನಿದ್ದಾರೆ. ಅದು ಎಕ್ಸ್ಟ್ರೀಮ್. ಅದು ಅಲ್ಲಿ ಹೋಗೋದು ಬೇಡ. ಬೇಸಿಕಲ್ಲಿ ಏನಂತ ಹೇಳಿದ್ರೆ, ಒಬ್ರು ಕೋಪದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಒಬ್ರು ಸೈಲೆಂಟ್ ಆಗಿ ಕೇಳ್ಕೊಂಡು ಫ್ರೀ ಇದ್ದಾಗ, ನೀನು ಏನಕ್ಕೆ ಅವಾಗ ಕೋಪದಲ್ಲಿದ್ದೆ, ಅದಕ್ಕೆ ಸೈಲೆಂಟ್ ಆಗಿದ್ದೆ, ಅದಕ್ಕೋಸ್ಕರ ಇವಾಗ ಏನು ಇಂಥ ವಿಷಯ ಅಂತ ಕೂಲಿದ್ದಾಗ ಮಾತಾಡಬೇಕು. ಸಿಂಪಲ್. ಇವ್ರೇನು ಮಾಡ್ತಾರೆ, ಬೆಂಕಿ ಉರಿತಾ ಇದ್ರೆ ಅದ್ರ ಮೇಲೆ ಪೆಟ್ರೋಲ್ ಹಾಕ್ತಾರೆ. ಪೆಟ್ರೋಲು ಭಯಂಕರ ಉರಿತದೆ, ನೀರು ಹಾಕ್ಬೇಕು. ಇವಾಗ ಈಗೋ ಪ್ರಾಬ್ಲಮ್ ಇಲ್ಲಿದೆ ನೋಡ್ರಿ ಬೈಬಲಲ್ಲಿ. ಕಡೆಯವರೆಗೂ ತಾಳುವನು ರಕ್ಷಣೆ, ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ಏನಂದ್ರೆ ಕಡೆ ಕಾಲ
ನೀನೇನು ಹೇಳೋದು ನಾನೇನು ಕೇಳೋದು, ಎಲ್ಲರಿಗೂ ಈಗೋ ಪ್ರಾಬ್ಲಮ್, ಎಲ್ಲರಿಗೂ ಗರ್ವ ಅಹಂಕಾರ ಹೆಮ್ಮೆ, ಪೂರ್ತಿ ತಾಳ್ಮೆ ಅನ್ನೋದೇ ಇಲ್ಲ. ದೇವರ ಸ್ವಭಾವದಲ್ಲಿ ಬೆಳಿಬೇಕನ್ನುವ ಒಂದು ವಾಚಲ ಅವಮಾನ ಪಡಿಸು, ನೀನು ನಿಂದಿಸು, ದೇವ್ರ ನನ್ನ ಜೊತೆಗಿದೆ ಪರಲೋಕ. ಬಾಯಿನಲ್ಲಿ ಹೇಳ್ತಾರೆ, ಕ್ರಿಯೆಯಲ್ಲಿ ಇಲ್ಲ. ಬಾಯಿನಲ್ಲಿ ಹೇಳೋದು ಬೇಕಾಗಿಲ್ಲ, ನಡೆದು ತೋರಿಸ್ಬೇಕು. ಇಲ್ಲೇನಾಗಿದೆ, ಇದೆಲ್ಲ ಇಲ್ಲೇ ದೇವರ ಹತ್ರ ಕಡೆವರೆಗೂ ತಾಳ್ಮೆ ರಕ್ಷಣೆ ಹೊಂದುವನು. ಪ್ರೀತಿ. ಒಂದು ತಾಯಿ ದೇವ್ರು ನಂಬ್ಕೊಂಡು ಪ್ರಾರ್ಥನೆ ಮಾಡ್ತಿರ್ತಕ್ಕಂತೆ, ಅವ್ರ ಗಂಡ ಪೊಲೀಸು, ಅವ್ರ ರಕ್ಷಣೆ ಹೊಂದಿಲ್ಲ. ಆಂಧ್ರದಲ್ಲಿ ನಡೆದ ಸಂಭವ, ನಿಜವಾಗ್ಲೂ ನಡೆದಿದ್ದು. ಇವನ್ನೆಲ್ಲ ಹೋಗ್ಬಿಟ್ಟು ಬಂದಿದ ತಕ್ಷಣ ಪ್ರಾರ್ಥನೆ ಮಾಡೋದು ನೋಡ್ಬಿಟ್ರೆ, ಬಂದಿದ ತಕ್ಷಣ ಗಂಡನಿಗೆ ನೀರು ಕೊಡೋದು ಬಿಟ್ಬಿಟ್ಟು, ನೀನು ಬಂದು ಈ ರೀತಿ ಪ್ರಾರ್ಥನೆ ಮಾಡ್ತಂತ ಬಲಗಾಲಲ್ಲಿ ಜಾಡ್ಸಿ ಓದಿತಾನೆ. ಅಯ್ಯಮ್ಮ ಹೋಗಿ ಬಿದ್ದುಬಿಡುತ್ತೆ. ಬಿದ್ದರೆ ತಲೆ ಮೊಕ್ಕೆಲ್ಲ ಒಡೆದೋಗ್ಬೇಕು, ರಕ್ತ ಬರಬೇಕು. ದೇವ್ರು ಕಾಪಾಡಿದ್ರು. ಆಮೇಲೆ ಗಂಡನಿಗೆ ತಾಳ್ಮೆಯಿಂದ ಏನು ಮಾತಾಡದಂಗೆ ಎಲ್ಲ ಸಹಾಯ ಮಾಡ್ತಾ ಇದ್ದೆ. ಈ ಥರ ದೇವ್ರ ಮೇಲೆ ನಿಜವಾಗ್ಲೂ ಪ್ರೀತಿ ಇಟ್ಟು ದೇವರೇ ಗಂಡ ರಕ್ಷಣೆ ಹೊಂದಲಿ ಅಂತೇಳಿ ಪ್ರೇಯರ್ ಮಾಡ್ತಾ ಇದ್ದಾರೆ. ದೇವರನ್ನ ದೇವ್ರ ಕಡೆಗೆ ನಡೆಸ್ತಾರೆ. ಈ ಅಮ್ಮ ಯಾಕೆ ಮಾಡಿ, ಏನು ಮಾಡಿದೆ, ಹಿಂಗೆ ಅಂತ ಗುಣಗ್ತಾ ಇದ್ರೆ ಅದು ಆಗೋದಿಲ್ಲ. ಸಹಿಸ್ಕೊಳ್ಳೋ ತತ್ವ ಈಗಿಲ್ಲ. ಆ ಕಾಲದಲ್ಲಿ ಅಪೊಸ್ತಲರುಗಳು, ಕ್ರೈಸ್ತರಂದ್ರೇ ಸಮಸ್ಯೆಗಳನ್ನ, ಉಪದ್ರವೆಲ್ಲ ಸಹಿಸ್ಕೋಬೇಕು. ಆ ರೀತಿ ಆಯ್ತು. ಬಟ್ ಇವನ್ನೆಲ್ಲೋ ಯುದ್ಧ, ವೋಟ್ ಎಲೆಕ್ಷನ್ಗೆ ಎಲ್ಲೋ ಕಳಿಸಿದ್ರು. ಅಲ್ಲಿ ನೋಡಿದ್ರೆ ಯುದ್ಧ, ಅಲ್ಲಿ ಗಲಾಟೆ ಆಯ್ತು. ಗಲಾಟೆ ಆಗಿ ಯಾವುದೋ ಒಂದು ಇದರಲ್ಲಿ ಒಬ್ರೊಬ್ರು ಹೊಡೆದಾಡ್ತಿದ್ರು. ಇವರು ಸೆಂಟ್ರಲ್ ಹೋಗೋದಕ್ಕೆ ಅವ್ರಿಗೆ ಯಾರಿಗೂ ಹೊಡೆಯಕ್ಕೆ ಹೋಗಿ ಇವ್ರಿಗೆ ಬಾರಿಸಿರೋದ್ರಿಂದ ಪೊಲೀಸ್ನವ್ರಿಗೆ ಹೊಡ್ತಾ ಬಿದ್ದು ಮನೆಗೆ ಬಂದು ಹೆಂಡ್ತಿಗೆ ಫೋನ್ ಮಾಡಿ ಈ ಥರ ಆಯ್ತು ಅಂತ ಹೇಳಿದ್ರೆ, ಬಂದು ನೋಡಿದ್ರೆ ಯಾವ ಕಾಲಲ್ಲಿ ಓದ್ನೋ ಆ ಕಾಲನೇ ಮುರಿದೋಗಿದೆ. ಇದು ಬಂದು ಸೆಕೆಂಡ್. ಇದು ಅವರು ಯಾರು ನಮಗೆ ಹಿಂಸೆ ಮಾಡ್ತಾರನ್ನ ಹಿಂಗೆ ಮಾಡಿಬಿಡ್ಬೇಕು, ಹಂಗೆ ಮಾಡ್ಬೇಕು, ಆ ಥರ ಅಲ್ಲ. ಅದು ಸೆಕೆಂಡ್. ನಮ್ಮ ಹೃದಯ ಆ ಥರ ಆದ್ರೂ ದೇವರನ್ನ ನಂಬ್ಕೋಬೇಕಂತ. ಬಟ್ ಅದು ದೇವರು ಮಾಡಬೇಕು. ನಮ್ಮ ಹೃದಯದಲ್ಲಿ ಯೋಚನೆ ಬರಬಾರ್ದು, ಅವ್ರನ್ನ ಹಿಂಗೆ ಮಾಡ್ರಿ ಅಂತ. ಅರ್ಥ ಆಗ್ತಿಲ್ಲ ನಿಮಗೆ ಮೆಸೇಜ್? ಅವ್ರು ನಮಗೆ ಎಷ್ಟೇ ಹಿಂಸೆ ಮಾಡಿದ್ರು ಹಿಂಗೆ ಆಗ್ಬೇಕಂತ ನಮ್ಮ ಮನಸ್ಸಿನಲ್ಲಿ ಇರಬಾರ್ದು. ಅವ್ರು ರಕ್ಷಣೆ ಹೊಂದ್ಬೇಕಂತ ಇರಬೇಕು. ಅವರು ದೇವ್ರು ನೋಡ್ಕೊತಾರೆ. ಆಮೇಲೆ ಅವರು ಹೇಳಿದ್ರಂತೆ, ನಾನು ಪ್ರೇಯರ್ ಮಾಡಿದೆ, ನೀನು ನನ್ನ ಹೃದಯದಲ್ಲಿ ಪರಿಶುದ್ಧಾತ್ಮ ಅಭಿಷೇಕ ಇತ್ತು, ಅವಾಗ ಪ್ರೇಯರ್ ಮಾಡ್ತಿದ್ದಾಗ ನೀನು ಎದ್ದು ಒದ್ದಿದ್ದು ನನ್ನನ್ನಲ್ಲ, ದೇವ್ರನ್ನ. ದೇವ್ರ ಹೃದಯದಲ್ಲಿದ್ದಾರೆ. ಅದರಿಂದ ನಿನಗೇನು ಆಗ್ಬಾರ್ದನ್ನು ಪ್ರೇಯರ್ ಮಾಡಿದೆ. ಯಾವ ಕಾಲಲ್ಲಿ ಓದೋದು ಆಗಿದೆ, ಕ್ಷಮಾಪಣೆ ಕೇಳ್ರಿ, ಹೊಡಿರಿ. ಬಟ್ ತಪ್ಪು ಮಾಡಿದ್ರೆ ಏನಾದರೂ ಇದ್ದರೆ, ಬಟ್ ದೇವರ ಪ್ರಾರ್ಥನೆ ಮಾಡ್ಬೇಕಾದ್ರೆ ಹೊಡೆದಾಗ ದೇವರ ಪ್ರಾರ್ಥನೆಯಲ್ಲಿ ದೇವ್ರ ಕೃಪೆ ನನ್ನ ಮೇಲೆ ಇರುತ್ತೆ, ನನ್ನನ್ನು ಹೊಡೆದಂಗೆ ಆಗಲ್ಲ, ದೇವ್ರನ್ನ ಹೊಡೆದಂಗೆ ಆಗುತ್ತೆ ಅಂತ ಅವ್ರು ಮನ ತಿರುಗಿದ್ರು. ಮನ ತಿರುಗಕ್ಕೆ ದೇವ್ರಂಗೆ ಮಾಡ್ತಾರೆ. ಅದು ದೇವ್ರು ಮಾಡೋದು. ನಾವು ಬಂದು ಅವ್ರನ್ನ ದ್ವೇಷಿಸುವಾಗಿಲ್ಲ. ಇವಾಗ ಪ್ರೀತಿ ಇಲ್ಲದೆ ಹೋಗಿರೋದು ನೋಡ್ರಿ. ಕಡೇ ಕಾಲದಲ್ಲಿ ಪ್ರೀತಿ ತನ್ನಗಾಗಿ ಹೋಗುತ್ತೆ ಅಂತ. ಇವಾಗ ಕುಟುಂಬದಲ್ಲಿ ಇದು ಇದೆಯಾ? ಪ್ರತಿಯೊಂದು ಕುಟುಂಬದಲ್ಲಿ ಇದೆಯಾ? ಈ ಪ್ರೀತಿ ಇಲ್ಲದೆ ಹೋದರೆ ನಾವು ದೇವರ ಆಜ್ಞೆಗಳನ್ನು ಪರಿಪಾಲಿಸೋದಿಲ್ಲ. ನಾವೇನು ಪಾಪದ ಭೂಮಿಯಲ್ಲೇ ಬಿದ್ದು ಈ ಲೋಕವನ್ನು ಬಿಟ್ಟು ಹೋಗ್ತೀವಿ. ಒಂದು ವಾಕ್ಯ ಓದ್ರಿ, ಪ್ರೇಯರ್ ಮಾಡೋಣ. 1 ಕೊರಿಂಥರ್ 16:14 ಓದ್ರಿ, ನಾವು ಪ್ರಾರ್ಥನೆ ಮಾಡೋಣ. 1 ಕೊರಿಂಥರ್ 16:14. ಎಚ್ಚರವಾಗಿರ್ರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ಶೂರರಾಗಿರಿ, ಬಲವುಳ್ಳರಿ, ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕಡೆ ಎಚ್ಚರಿಕೆ ಮಾತು. ಎಚ್ಚರವಾಗಿರ್ರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರ್ರಿ, ಶೂರರಾಗಿರ್ರಿ, ಬಲವುಳ್ಳವರಾಗಿರ್ರಿ, ನೀವೇನೇ ಮಾಡಿದ್ರು ಪ್ರೀತಿಯಿಂದ ಮಾಡ್ರಿ. ಏನು ಮಾಡಿದ್ರು ಇವಾಗೆಲ್ಲ ದೇವರಿಗೋಸ್ಕರ ಏನೇ ಮಾಡಿದ್ರು ದೇವರ ಮೇಲಿಟ್ಟಿರೋ ಪ್ರೀತಿಯಿಂದ ಮಾಡಬೇಕು. ಕಷ್ಟದಿಂದ, ನಷ್ಟದಿಂದ, ಒಂದು ಮ್ಯೂಸಿಕ್ ಬಾರಿಸಿದ್ರು ಸರಿ, ಒಂದು ಚಾಪೆ ಹಾಕಿದ್ರು ಸರಿ, ಮನೆ ಕೆಲಸ ಮಾಡೋದು, ಗಂಡನಿಗೆ ವಿಧೇಯರಾಗಿರೋದು ಸರಿ, ಏನೇ ಮಾಡಿದ್ರು ಕೂಡ ದೇವರ ಆಜ್ಞೆಗಳನ್ನು ಪರಿಪಾಲಿಸಿ ನಡೆಯುವಂಥವರಾಗಿ. ಗಂಡ ಆಗಲಿ ಅವರು ಹೆಂಡತಿನ ಪ್ರೀತಿ ಮಾಡು ಅಂತ ಹೇಳಿದ್ದಾರೆ. ಪ್ರೀತಿ ಮಾಡೋದರಲ್ಲಿ ಮನಪೂರ್ವಕವಾಗಿ ಮಾಡ್ರಿ. ಆ ಪ್ರೀತಿ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡೋಣ. ಸುದ್ದಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆ,
ಮೊದಲನೇ ಸಲ ನಿನ್ನನ್ನು ಪ್ರೀತಿ ಮಾಡಿದ್ರೆ ನಾವು ಕುಟುಂಬವನ್ನು ಪ್ರೀತಿ ಮಾಡ್ತೀವಿ. ಆದರೆ ನಾವು ನಿಮ್ಮನ್ನ ಮೊದಲನೇ ಸ್ಥಾನದಲ್ಲಿ ಇಡದಂಗೆ, ನಿಮ್ಮನ್ನ ಪ್ರೀತಿ ಮಾಡದಂಗೆ ಬರೀ ನಾವು ಕುಟುಂಬವನ್ನು ಪ್ರೀತಿ ಮಾಡಿದ್ರೆ ಅದು ನಿಜವಾದ ಪ್ರೀತಿ ಅಲ್ಲ, ಅದು ಸ್ವಾರ್ಥ ಪ್ರೀತಿ. ಯಾಕಂದ್ರೆ ಪೂರ್ಣವಾಗಿ ಅವರಿಗೋಸ್ಕರ ಮಾತಿಗೆ ವಿಧೇಯರಾಗಿ ನಡೆಯೋದಿಲ್ಲ. ಕಾರಣ ಏನಂತ ಹೇಳಿದ್ರೆ ದೇವರ ಪ್ರೀತಿ ನಮ್ಮಲ್ಲಿಲ್ಲ. ನಿಜವಾಗ್ಲೂ ದೇವರ ಪ್ರೀತಿ ನಮ್ಮಲ್ಲಿದ್ದರೆ ನಾವೆಲ್ಲ ಜನಗಳು ರಕ್ಷಣೆ ಹೊಂದಬೇಕಂತ ಪ್ರಾರ್ಥನೆ ಮಾಡ್ತೀವಿ. ಅದರಿಂದ ಬೇರೆ ಇರೋರಿಗೋಸ್ಕರ ಸಹಿಸ್ಕೊಂಡು ಅವ್ರನ್ನ ಪ್ರೀತಿ ಮಾಡ್ತೀವಿ. ನಿಜವಾದ ಪ್ರೀತಿ ನಮ್ಮ ಮೇಲೆ ಬರೋದಿಕ್ಕೆ ಸಹಿಸಿಕೊಳ್ಳುವ ತತ್ವವನ್ನು ಕೊಡು. ಯೇಸುವೇ, ವಾಕ್ಯ ಕೇಳೋದು ಮಾತ್ರ ಅಲ್ಲ, ಹೃದಯದಲ್ಲಿ ಭದ್ರವಾಗಿ ಇಟ್ಟುಕೊಂಡು ನಡೆಯೋದಿಕ್ಕೆ ಪ್ರಯಾಸ ಪಡುವಂತೆ ನಮಗೆ ಬಹಳ ಕೃಪೆಯನ್ನು ಕೊಡ್ರಿ. ಕಡೆ ವಾಕ್ಯದಲ್ಲಿ ತಂದೆ ಎಚ್ಚರವಾಗಿದ್ದು ನಂಬಿಕೆಯಿಂದ ದೃಢವಾಗಿ ತಂದೆ ಅಪ್ಪ ಪ್ರೀತಿಯಲ್ಲಿ ನಿಂತು ಫಲ ಕೊಡುವಂತೆ ಕೃಪೆ ಮಾಡ್ರಿ. ಇವಾಗ ದೇವ್ರು ನಂಬಿದ್ದೇನೆ ಅಂತ ಎಷ್ಟೋ ಜನ ನೋಡ್ತಾ ಇದ್ವಿ. ಪೂರ್ವಕವಾದ ಪ್ರೀತಿಯಲ್ಲಿ ಅವರು ಏನೇ ಸೇವೆ ಮಾಡಿದ್ರು ಕೂಡ ಸ್ವಾರ್ಥಕ್ಕಾಗಿ, ತನ್ನ ಹೆಸರಿಗಾಗಿ, ತನ್ನನ್ನು ಹೆಚ್ಚಿಸಿಕೊಳ್ಳೋದಕ್ಕಾಗಿ, ಹಣಕ್ಕಾಗಿ, ತನ್ನ ಹೆಸರು ಬರೋದಕ್ಕೋಸ್ಕರ ಎಷ್ಟೇ ಆತ್ಮ ಆದಾಯ ಮಾಡಿದ್ರು ಅವ್ರು ನಾನು ಇಷ್ಟು ಮಾಡಿದೆ ಅಂತೇಳಿ, ಅದು ದೇವರು ಸಹಾಯ ಮಾಡುವುದು ಫೌಂಡರ್ಗಳಂತೇಳಿ. ಎಷ್ಟೇ ಚಿಕ್ಕ ಸಭೆಗೆ ಮಾಡಿದ್ರು ಅದು ಪಾಸ್ಟ್ರಿಗೆ ಮಾಡಿದೆ ಅಂತೇಳಿ, ಜನಗಳಿಗೆ ಮಾಡಿದೆ ಅಂತೇಳಿ, ಪೂರ್ಣವಾಗಿ ದೇವರು ಯಾರು ನೋಡ್ತಾರೋ ನೋಡಲ್ವೋ ದೇವರು ನೋಡ್ತಾ ಇದ್ದಾರೆ. ದೇವರು ಪೂರ್ಣ ಪ್ರೀತಿ ತೋರ್ಸನ, ಪರಲೋಕ ರಾಜ್ಯಕ್ಕೆ ಸೇರನ. ಅವರು ನಾವು ಪಾಪಿಗಳಾಗಿದ್ದಾಗ ಅವ್ರು ರಕ್ತ ಸುರಿಸಿ ಪ್ರಾಣ ಕೊಟ್ಟರಲ್ಲ, ಆ ರೀತಿ ಪ್ರೀತಿ ನನ್ನಲ್ಲಿ ಬರಲಿ. ನನಗೆ ವಿರೋಧವಾಗಿ ಎದ್ದಿರೋರನ್ನ ರಕ್ಷಣೆ ಮಾರ್ಗದಲ್ಲಿ ಬರೋದಕ್ಕೋಸ್ಕರ ಪ್ರೀತಿ, ಅವ್ರನ್ನ ದೇವ್ರ ಕಡೆ ನಡೆಸುವ ಪ್ರೀತಿ ಬರಲಿ ಅಂತೇಳಿ ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಮ್ಮ ಹೃದಯಾಂತರಾಳವನ್ನು ದೇವರಿಗೆ ಒಪ್ಪಿಸಿಕೊಟ್ಟು, ಏನಾದರೂ ಯಾರ ಮೇಲೆ ದ್ವೇಷ ಇದ್ದರೆ ತೆಗೆದಾಕರಿ. ಎಲ್ಲರನ್ನು ರಕ್ಷಣೆ ಹೊಂದಲಿ, ಮನ ತಿರುಗಲಿ ಅಂತೇಳಿ ಲೋಕದ ಮೇಲೆ ಆಸೆಕ್ಕಿನ ದೇವರ ಪ್ರೀತಿ ಮೇಲೆ ಹೆಚ್ಚಾಗಿ ಆಸೆ ಉಂಟಾಗುವಂತೆ, ದೇವರ ಕಾರ್ಯ ಮಾಡೋದಕ್ಕೆ, ಚಿತ್ತ ಮಾಡೋದಕ್ಕೆ ಪ್ರೀತಿ ಹೆಚ್ಚಾಗಬೇಕಾಗಿ. ಪ್ರೀತಿ ಅಂದರೆ ದೇವರು ಆಜ್ಞೆಗಳು ವಾಕ್ಯದಲ್ಲಿ, ಬೈಬಲಲ್ಲಿ ವಾಕ್ಯ ಕೊಟ್ಟಿದ್ದಾರೆ, ಅದನ್ನು ಮೀರಿ ಒಂದು ಮಾತು ಮೀರಿ ನಡೆಯದೇ ಇರುವುದು. ಹಣ್ಣು ತಿನ್ಬೇಡ ಅಂದರೆ ತಿನ್ನಬಾರ್ದು, ತಿಂದರೆ ದೇವರ ಆಜ್ಞೆಗೆ, ವಾಕ್ಯಕ್ಕೆ ಮೀರಿ ನಡೆಯುವಂಥದ್ದು. ಆ ರೀತಿ ನಡೆಯೋದಕ್ಕೆ ದೇವರು ಸಹಾಯ ಮಾಡಲಿ. ಲೋಕಕ್ಕಿಂತ ಹೆಚ್ಚಾಗಿ ದೇವರು ಪ್ರೀತಿ ಮಾಡೋದಕ್ಕೆ, ದೇವರು ಹೇಳಿದ್ದನ್ನು ಬಿಟ್ಟು ದೂರ ಇದ್ದು ಫಲ ಕೊಡೋದಕ್ಕೆ ದೇವರು ಈ ವಾಕ್ಯದ ಮೂಲಕ ಆಶ್ರಯಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡದಿದ್ದೇವೆ ತಂದೆಯೇ, ಆಮೆನ್.